ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ದು ರಸ್ತೆ, ಮಡಿಕೇರಿ. ನೀಟ್ ಪರೀಕ್ಷಾ ಹಗರಣಗಳಿಗೆ ಕೇಂದ್ರ ಸರ್ಕಾರದ ಬೇಜವಾಬ್ದಾರಿಯ ಧೋರಣೆಗಳೇ ಪ್ರಮುಖ ಕಾರಣವಾಗಿದ್ದು, ಇದರಿಂದ ಲಕ್ಷಾಂತರ ಮಕ್ಕಳ ಬದುಕು ಹಾಳಾಗಿದೆ ಎಂದು ಕೊಡಗು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಧರ್ಮಜ ಉತ್ತಪ್ಪ ಆರೋಪಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಮಕ್ಕಳ ಭವಿಷ್ಯವನ್ನ ನಿರ್ಧಾರ ಮಾಡುವ ನೀಟ್ ಪರೀಕ್ಷೆಯಿಂದ ಸಮರ್ಪಕವಾಗಿ ನಡೆಸಲಾಗದ ಕೇಂದ್ರದ ವೈಫಲ್ಯತೆಗಳನ್ನು ಜನರ ಮುಂದಿಡುವ ಕಾರ್ಯವನ್ನ ಕಾಂಗ್ರೆಸ್ ದೇಶವ್ಯಾಪಿ ನಡೆಸ್ತಾ ಇದೆ. ಕಳೆದ ನೀಟ್ ಪರೀಕ್ಷೆಯಲ್ಲಿನ ಹಗರಣಗಳ ಬಳಿಕ ನೀಟ್ ಮರುಪರೀಕ್ಷೆಯಿಂದ ಸೈನಿಕರನ್ನ ಒಳಗೊಂಡಂತೆ ದೊಡ್ಡ ಮಟ್ಟದ ಬಂದೋಬಸ್ತ್ನೊಂದಿಗೆ ನಡೆಸುವ ಮೂಲಕ ಅದನ್ನೇ ಸಾಧನೆ ಎಂದು ಬಿಂಬಿಸುವ ಪ್ರಯತ್ನ ಕೇಂದ್ರದ ಬಿಜೆಪಿ ಸರ್ಕಾರದಿಂದ ನಡೆದಿರುವುದಾಗಿ ಟೀಕಿಸಿದರು. ಕೇಂದ್ರದ ಬಿಜೆಪಿ ನೇತೃತ್ವದ NDA ಅಧಿಕಾರಕ್ಕೆ ಬಂದ ಕಳೆದ 1 ದಶಕಗಳ ಅವಧಿಯಲ್ಲಿ ನೀಟ್ ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಸಮರ್ಪಕತೆಯಿಂದ ರಾಷ್ಟ್ರವ್ಯಾಪಿ 6.50 ಕೋಟಿಗೂ ಹೆಚ್ಚಿನ ಮಕ್ಕಳು ಬಾಧಿತರಾಗಿದ್ದಾರೆ. ಪರೀಕ್ಷಾ ಹಗರಣಗಳಿಗೆ ಸಿಲುಕಿ ಸಂಕಷ್ಟಕ್ಕೆ ಒಳಗಾದ ಮಕ್ಕಳು ಜೀವ ಕಳ್ಕೊಂಡಿರುವ ಘಟನೆಗಳು ನಡೆದಿವೆ. ಇವೆಲ್ಲವುಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರದ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಬೇಕಿತ್ತಾದರೂ ಆ ಕಾರ್ಯವನ್ನು ಮಾಡಿಲ್ಲವೆಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇದೊಂದು ತುಂಬಾ ಅನ್ಯಾಯವಾಗಿ ಇವತ್ತು ಕೆಲವಾರು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಳ್ಳುವ ಮೂಲಕ ಮತ್ತು ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡುವಂತಹ ಒಂದು ವ್ಯವಸ್ಥೆ ನಾವು ಈ ದೇಶದಲ್ಲಿ ಕಂಡಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನ್ಯೂಜಿಲ್ಯಾಂಡ್ ಅವರು ಮಾಡಿದ ವರದಿಯ ಪ್ರಕಾರ ಕಳೆದ 10 ವರ್ಷಗಳಲ್ಲಿ ಸುಮಾರು 85 ಪ್ರಕರಣಗಳು ನಡೆದು ಅದರಲ್ಲಿ ಸುಮಾರು 600 ಅಭ್ಯರ್ಥಿಗಳು ಇದರಿಂದ ಬಾಧಿತರಾಗಿದ್ದಾರೆ. ಕೆಲವೊಂದು ಮರು ಪರೀಕ್ಷೆಗಳಾಗಿದೆ, ಕೆಲವೊಂದು ಪರೀಕ್ಷೆಗಳು ಕ್ಯಾನ್ಸಲ್ ಆಗಿದೆ ಕಳೆದ 10 ವರ್ಷಗಳಿಂದ. ಇದಕ್ಕೆ ಯಾಕೆ ಇದನ್ನು ಮುಖ್ಯವಾಗಿ ಹೇಳ್ತಿದ್ದೇವೆ ಅಂದ್ರೆ, ಇವತ್ತು ಏನು ಕಳೆದ 10 ವರ್ಷಗಳಿಂದ ಕೇಂದ್ರದಲ್ಲಿ ಸರ್ಕಾರ ನಡೆಸ್ತಿದೆ, ಈ ಬಿಜೆಪಿ ಸರ್ಕಾರ 12 ವರ್ಷಗಳಾಯಿತು. ಈ ಒಂದು ಸಂದರ್ಭದಲ್ಲಿ ಆದಂತಹ ಈ ಒಂದು ಅನ್ಯಾಯ ಎಷ್ಟು ವಿದ್ಯಾರ್ಥಿಗಳು ಮತ್ತು ಎಷ್ಟು ತುಂಬಾ ಏನು ನಾವು ಈಗ ಒಂದು ಜಾಬ್ ಓರಿಯೆಂಟೆಡ್ ಯಾವುದೇ ಒಂದು ಇದಕ್ಕೆ UPSC ಯಾವುದೇ ಒಂದು ಪರೀಕ್ಷಾ ಇದಕ್ಕೆ ಕೂಡ ಕಾಂಪಿಟೇಟಿವ್ ಇದ್ರ ಮೇಲೆ ಹೋಗುವಂತ ಸಂದರ್ಭದಲ್ಲಿ ಜೀವನಗಳು ಎಷ್ಟು ಹಾಳಾಗಿದೆ ಅಂತ ಹೇಳೋದೇ ಗೊತ್ತಾಗೋದಿಲ್ಲ. ಇವತ್ತು ನೀಟ್ ಪರೀಕ್ಷೆ ಅಂತ ಹೇಳೋದು ದೇಶಾದ್ಯಂತ ಲಕ್ಷಾಂತರ ಮಕ್ಕಳು ಈ ಒಂದು ಪರೀಕ್ಷೆ ಕೂತಿದ್ರಿಂದ ಇದಾದಂತಹ ಒಂದು ಅನಾಹುತ ಗೊತ್ತಾಯಿತು. ಚಿಕ್ಕ ಚಿಕ್ಕ ಪರೀಕ್ಷೆಗಳ ಮೂಲಕ ನಡೆಯುವಂಥದ್ದು 10,000, 20,000, 5,000, 2,000 ಇಂಥ ಪ್ರಕರಣಗಳು ಸುಮಾರು ಇವೆ ಅಂತ ಹೇಳಿ ಇವತ್ತು ನಾವು ನ್ಯೂಜಿಲ್ಯಾಂಡ್ ಕೆಲವೊಂದು ಅಂಕಿಅಂಶಗಳು ಕೂಡ ನಮಗೆ ಸಿಕ್ಕಿದೆ. ಆದ್ರಿಂದ ಇವತ್ತು ಏನು ಇಂಥ ಒಂದು ವ್ಯವಸ್ಥೆ ನಡೆದು ಈ ಕೇಂದ್ರ ಸರ್ಕಾರದ ಒಂದು ದುರಾಡಳಿತ ಅಂತ ಹೇಳ್ತಾರೆ, ಅವರ ಬೇಜವಾಬ್ದಾರಿತನ, ಇದರಿಂದ ಬೇಜವಾಬ್ದಾರಿಯಿಂದ ಇವತ್ತು ಎಷ್ಟೋ ವಿದ್ಯಾರ್ಥಿಗಳು ಮತ್ತು ಎಷ್ಟೋ ಆಕಾಂಕ್ಷಿಗಳ ಜೀವನಗಳು ಹಾಳಾಗಿದೆ. ಅದರಿಂದ ಮುಖ್ಯವಾಗಿ ಇವತ್ತೇನು ನೀಟ್ ಪರೀಕ್ಷೆಯಲ್ಲಿ ಆದಂತಹ ಒಂದು ಅನಾಹುತ ಈಗಾಗಲೇ ನಮ್ಮ ಕೇಂದ್ರದ ಮಂತ್ರಿಗಳು, ಎಜುಕೇಶನ್ ಮಿನಿಸ್ಟರ್ ಅವರು ರಾಜೀನಾಮೆ ಮಾಡಬೇಕಿತ್ತು. ಆದರೆ ಅವರು ಇನ್ನೂ ರಾಜೀನಾಮೆ ಕೂಡ ಇಲ್ಲಿವರೆಗೆ ಕೊಟ್ಟಿಲ್ಲ. ಯಾವುದೇ ವಿಚಾರಗಳಲ್ಲಿ ಕೇಂದ್ರ ಸರ್ಕಾರದ ವ್ಯವಸ್ಥೆಗಳು ವಿಫಲ ಆದಾಗ ಎಷ್ಟೇ ಹೋರಾಟ ಮಾಡಿದ್ರು ಕೂಡ ಒಂದು ಗಣನೆ ತೆಗೆದುಕೊಳ್ಳೋದಾಗಿ ಸರ್ಕಾರ ನಡೀತಾ ಹೋಗ್ತಿದೆ. ಇವತ್ತು ಏನು ನೀಟ್ ಪರೀಕ್ಷೆ ಅಂತ ಹೇಳೋದು ದೇಶದಲ್ಲಿ ನಡೆದಂತ ಒಂದು ಅತ್ಯಂತ ಒಂದು ವಂಚಿತರಾದಂತ ಎಲ್ಲರ ಒಂದು ಭವಿಷ್ಯನ ಹಾಳು ಮಾಡಿದಂತಹ ಒಂದು ಪರೀಕ್ಷೆ. ಇದಕ್ಕೆ ಯಾಕೆ ಸರಿಯಾದ ಒಂದು ತಡೆಗಟ್ಟುವ ಕ್ರಮವನ್ನು ಯಾಕೆ ಮಾಡ್ತಿಲ್ಲ? ಇದಕ್ಕೆ ತಡೆಗಟ್ಟುವ ಕ್ರಮ ಮಾಡಬೇಕಂತ ಹೇಳುವ ಒಂದು ನಿಟ್ಟಿನಲ್ಲಿ ಇವತ್ತು ದೇಶಾದ್ಯಂತ ಕಾಂಗ್ರೆಸ್ ಪಕ್ಷ ಎಲ್ಲರೂ ಕೂಡ ಪತ್ರಿಕೋಷ್ಠಿ ಕರೆದು ಜನರನ್ನ ಮನವರಿಕೆ ಮಾಡಿಕೊಡೋದು ಮತ್ತು ಸಾರ್ವಜನಿಕರ ಮನವರಿಕೆ ಮಾಡಿಕೊಡೋದು ಮತ್ತು ಕೊಡಗು ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ TP ರಮೇಶ್ ಅವರು ಮಾತನಾಡಿ, ನೀಟ್ ಪರೀಕ್ಷೆ ನಡೆಸುವ ಜವಾಬ್ದಾರಿ ಹೊತ್ತಿರುವ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿಯ ಲೋಪದಿಂದಾಗಿ ಪ್ರಶ್ನೆ ಪತ್ರಿಕೆಗಳ ಸೋರಿಕೆಯಾಗಿ ದೇಶದ ಲಕ್ಷಾಂತರ ಮಕ್ಕಳ ಭವಿಷ್ಯಕ್ಕೆ ಕೊಡಲಿ ಪೆಟ್ಟು ಬಿದ್ದಿದೆ. ಇದು ಭಾರತದ ಪರೀಕ್ಷಾ ವ್ಯವಸ್ಥೆಯ ಸಂಪೂರ್ಣ ವಿಫಲತೆಯಾಗಿದೆ ಎಂದರು. ನೀಟ್ ಪರೀಕ್ಷಾ ಹಗರಣದ ವೈಫಲ್ಯದ ಹೊಣೆಗಾರಿಕೆಯಿಂದ ನಿಗದಿಪಡಿಸುವ ಮಹತ್ವದ ಯಾವುದೇ ಕ್ರಮವನ್ನು ಕೇಂದ್ರ ಸರ್ಕಾರ ಕೈಗೊಂಡಿಲ್ಲ. ಪರೀಕ್ಷಾ ನಿರ್ವಹಣೆಯ ಜವಾಬ್ದಾರಿ ಹೊತ್ತ ಕೇಂದ್ರದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಒಟ್ಟು ಪ್ರಕರಣದ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು.
ಸಮರ್ಪಕವಾಗಿ ಪರೀಕ್ಷೆಗಳನ್ನು ನಡೆಸುವ ಜವಾಬ್ದಾರಿ ಹೊತ್ತಿರುವ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ಇಲ್ಲವೇ NTA ಇಂದು ಸ್ವತಃ ಪ್ರಶ್ನೆಗಳಿಗೆ ಒಳಗಾಗುವ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಸರ್ಕಾರ ವಿದ್ಯಾರ್ಥಿಗಳಿಂದ ಪರೀಕ್ಷೆಗಳಲ್ಲಿನ ಕಠಿಣ ಪರಿಶ್ರಮವನ್ನು ನಿರೀಕ್ಷೆ ಮಾಡ್ತಾ ಇದೆ. ಆದರೆ ಅದೇ ಸರ್ಕಾರ ಕನಿಷ್ಠ ಪ್ರಶ್ನೆ ಪತ್ರಿಕೆಯಿಂದ ರಕ್ಷಿಸಿಕೊಳ್ಳಲು ಸಾಧ್ಯವಾಗಿಲ್ಲವೆಂದು ಗೇಲಿ ಮಾಡಿ, ಇದು ಪ್ರಶ್ನೆ ಪತ್ರಿಕೆಯ ಸೋರಿಕೆಯಲ್ಲ, ಮಕ್ಕಳ ಭವಿಷ್ಯದ ಮೇಲಿನ ಚೆಲ್ಲಾಟವೆಂದು ತೀಕ್ಷ್ಣವಾಗಿ ನುಡಿದರು. ಕೇಂದ್ರ ಸರ್ಕಾರ ಪರೀಕ್ಷಾ ವ್ಯವಸ್ಥೆಯಿಂದ ಸಂಪೂರ್ಣವಾಗಿ ಸುಧಾರಿಸಬೇಕು. ಪ್ರಶ್ನೆ ಪತ್ರಿಕೆ ತಯಾರಿಕೆ, ಮುದ್ರಣ, ಸಾರಿಗೆ ವ್ಯವಸ್ಥೆ, ಪರೀಕ್ಷಾ ಕೇಂದ್ರಗಳ ಡಿಜಿಟಲ್ ವ್ಯವಸ್ಥೆಗಳು ಮತ್ತು ಪರೀಕ್ಷಾ ನಿಯಮಗಳಿಂದ ತಪಾಸಣೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಘಟನೆಗಳು ನಡೆಯಬಾರದೆಂದು ಒತ್ತಾಯಿಸಿದರು. ಕಳೆದ ಮೇ ತಿಂಗಳು 3ರಂದು ದೇಶದಲ್ಲಿ ನಡೆದ ನೀಟ್ UG ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ ಹಿನ್ನೆಲೆಯಿಂದ ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ತೀವ್ರವಾದಂಥ ಹೊಡೆತ ಬಿದ್ದಿದೆ. ಅನೇಕ ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡರು. ದೇಶಾದ್ಯಂತ ಕೇಂದ್ರದ ಶಿಕ್ಷಣ ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಅಂತ ಹೋರಾಟ ಕೂಡ ನಡೀತಾ ಇದೆ. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ದೇಶದೆಲ್ಲೆಡೆ ಈ ಘಟನೆಯನ್ನು ಖಂಡಿಸಿ ಪತ್ರಿಕಾ ಹೇಳಿಕೆ ನೀಡಿ ಪ್ರತಿಭಟನೆ ಚಳವಳಿಗಳನ್ನು ಆರಂಭಿಸಿದೆ. AICC ಮತ್ತು KPCC ಸೂಚನೆಯಂತೆ ಇಂದು ಪ್ರಥಮತಃ ಸುದ್ದಿಗೋಷ್ಠಿಯನ್ನು ನಾವು ನಡೆಸ್ತಾ ಇದ್ದೇವೆ. ಇದರ ಕಾಪಿಯನ್ನು ಕೊಡ್ತೇನೆ ನಾನು ನಿಮಗೆ. ಮುಕ್ತ ಹಾಗೂ ನ್ಯಾಯಸಮ್ಮತ ಪರೀಕ್ಷೆ ನಡೆಸುವ ಹೊಣೆಗಾರಿಕೆಯನ್ನು ಹೊತ್ತಿರುವ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ NTA ಮೇ 3ರಂದು ನಡೆಸಿದ ನೀಟ್ UG ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು. ನೀಟ್ UG ಪರೀಕ್ಷೆಯನ್ನು ನಡೆಸುವ NTA ಲೋಪದಿಂದಾಗಿ ಮೇ 3ರಂದು ನಡೆದ ನೀಟ್ UG ಪ್ರಶ್ನೆ ಪತ್ರಿಕೆಯ ಸೋರಿಕೆಯಿಂದಾಗಿ ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಡಲಿ ಪೆಟ್ಟು ಬಿದ್ದಿದೆ. ಭಾರತದಲ್ಲಿ ನಡೆದ ನೀಟ್ ಪರೀಕ್ಷೆಯಲ್ಲಿ ಕೇವಲ ಒಂದು ಪ್ರಶ್ನೆ ಪತ್ರಿಕೆಯ ಸೋರಿಕೆಯಲ್ಲ, ಇದು ಭಾರತದ ಪರೀಕ್ಷಾ ವ್ಯವಸ್ಥೆಯನ್ನು ಸಂಪೂರ್ಣ ವೈಫಲ್ಯವಾಗಿದೆ. ಪ್ರಶ್ನೆ ಪತ್ರಿಕೆಯ ಸೋರಿಕೆಯ ಸಮಸ್ಯೆಯು ತಂತ್ರಜ್ಞಾನಕ್ಕೆ ಸಂಬಂಧಿಸಿದಾಗಿರಲಿಲ್ಲ, ಅದು ಮಾಹಿತಿ ಪ್ರಸಾರ ವಿತರಣೆಯ ಕುರಿತಾದ ತೊಡಕು ಆಗಿರಲಿಲ್ಲ. ಪ್ರಶ್ನೆ ಪತ್ರಿಕೆಯ ಸೋರಿಕೆಯು ಪರೀಕ್ಷೆ ನಡೆಸಿದ NTA ವೈಫಲ್ಯ, ಅದಕ್ಷತೆ ಹಾಗೂ ನಿರ್ಲಕ್ಷ್ಯತನದಿಂದ ಕೂಡಿತ್ತು. ಈ ವೈಫಲ್ಯದ ಹೊಣೆಗಾರಿಕೆಯನ್ನು ನಿಗದಿಪಡಿಸುವ ಯಾವುದೇ ಮಹತ್ವದ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ಕೈಗೊಂಡಿಲ್ಲ. ಪರೀಕ್ಷೆಗಳ ನಿರ್ವಹಣೆಯ ಜವಾಬ್ದಾರಿ ಹೊತ್ತಿರುವ ಕೇಂದ್ರ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರು ಘಟನೆಯ ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಕೊಡಗು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಆಗ್ರಹಿಸುತ್ತದೆ. ಕೇಂದ್ರದ ಶಿಕ್ಷಣ ಸಚಿವಾಲಯ ಮತ್ತು NTA ವಿದ್ಯಾರ್ಥಿಗಳಿಗೆ ದ್ರೋಹ ಬಗೆದಿದೆ. ಇದರಿಂದ ದೇಶದ ವೈದ್ಯಕೀಯ ವಿದ್ಯಾರ್ಥಿಗಳ ಭವಿಷ್ಯವನ್ನು ಅನಿಶ್ಚಿತತೆ ಮತ್ತು ಆತಂಕಕ್ಕೆ ತಳ್ಳಿತ್ತು. ಈ ಘಟನೆಯ ನಂತರ 14 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದ ವ್ಯಕ್ತಿಗೆ ಪ್ರಶ್ನೆ ಪತ್ರಿಕೆ ಸಿಕ್ಕಿದರೆ ಅದು ಬರೀ ಸೋರಿಕೆಯಲ್ಲ, ಇದು ಸಾಂಸ್ಥಿಕ ಭದ್ರತೆಯ ವೈಫಲ್ಯ ಎನ್ನಬೇಕು. ಇದೇ ಸಂದರ್ಭ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ ಅವರು ಮತದಾರರ ವಿಶೇಷ ಪರಿಷ್ಕರಣೆಯಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಸ್ವ ಇಚ್ಛೆಯಿಂದ ತೊಡಗಿಸಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಪರಿಷ್ಕರಣೆ ಪ್ರಕ್ರಿಯೆ ತಪ್ಪಿಸಿಕೊಂಡು ಮತದಾನದ ಹಕ್ಕಿನಿಂದ ವಂಚಿತರಾಗದಿರಿ ಎಂದು ಕರೆ ನೀಡಿದರು. ಮನೆಯಲ್ಲಿ ಅವರು ಬಂದಾಗ ಕೆಲವರು ದಾಖಲೆ 10-11 ದಾಖಲೆಗಳನ್ನು ಕೇಳಿದ್ದಾರೆ. 11 ದಾಖಲೆಗಳಲ್ಲಿ ಯಾವುದಾದ್ರು ದಾಖಲೆ ಒದಗಿಸಬೇಕಾಗ್ತದೆ. ಮತ್ತು ದಾಖಲೆ ಇಲ್ಲದವರಿಗೆ ಇವತ್ತು ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಒಂದು ಇದನ್ನು ಕೂಡ ಮಾಡಿದ್ದಾರೆ. ತಮ್ಮ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ರೆವಿನ್ಯೂ ಅಲ್ಲಿ ತುಂಬಾ ಕಷ್ಟ ಆಗ್ತಿತ್ತು. ಪಂಚಾಯತಿ ಮಟ್ಟದಲ್ಲೇ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡುವಂತ ಒಂದು ಆರ್ಡರ್ ಕೂಡ ಅವರು ಮೊನ್ನೆ ಮಾಡಿದ್ದಾರೆ. ಅದರಿಂದ ಯಾರು ಕೆಲವೊಂದು ದಾಖಲೆಗಳು ಇಲ್ಲ ಅಂತ ಹೇಳೋರು ಕೂಡ ಪಂಚಾಯತಿಯಲ್ಲಿ ಸುಲಭವಾಗಿ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ತಮ್ಮ ಸಿಗೋದ್ರಿಂದ ಅದರಿಂದ ತುಂಬಾ ನಮ್ಮ ಕಡೆಯಲ್ಲಿ ಉತ್ತಮವಾದಂತಹ ಒಂದು ಆಗಬಹುದು. ಮತ್ತು ಯಾರಿಗೆ ಕೆಲವೊಂದು ಇದಿಲ್ಲ ಅಂತ ಹೇಳಿದ್ರೆ ಆದಷ್ಟು ಬೇಗವಾಗಿ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ತಗೊಳ್ಳೋದು ಒಳ್ಳೆಯದು. ಮತ್ತೆ ಮ್ಯಾಪಿಂಗ್ ಅಂದ್ರೆ ಈಗ ಆಫೀಸ್ ಹೋದ ಒಂದು ದಿವಸ ರೆಕಾರ್ಡ್ ಸಿಕ್ಕಿಲ್ಲ ಅಂದ್ರೆ 2ನೇ ಬಾರಿ ಹೋಗಿ ಮಾಡುವಂತ ಇದನ್ನು ಕೂಡ ಸರ್ಕಾರ ಅದಕ್ಕೆ ಆಡಳಿತಕ್ಕೆ ಹೇಳಿದ್ದಾರೆ. ಆದ್ರೆ ಅಷ್ಟೇ ಇದು ಪ್ರಕ್ರಿಯೆಯ ಒಂದು ವಿಚಾರ. ಬಟ್ ಏನು 29ರಿಂದ ಜುಲೈ 5ವರೆಗೆ ನಡೀತದೆ ಅದರಲ್ಲಿ
ಪ್ರತಿಯೊಬ್ಬ ತಾವು ಸ್ವಯಂ ಪ್ರೇರಿತವಾಗಿ ತಾವು ಅದನ್ನ ಇದು ಮಾಡ್ಕೊಳ್ಳೋದು ಒಳ್ಳೇದು. ಆದಷ್ಟು ಪಾಪ ವಿದ್ಯಾಲಯದವ್ರ ಜೊತೆ ನಾವು ಈ ಮಾಡ್ಬೇಕಾದ್ರೆ ವಿದ್ಯಾಲಯವರು ಎಲ್ಲರೂ ಸ್ವಇಚ್ಛೆಯಿಂದ ತಮ್ಮ ತಮ್ಮ ಮತದಾರರ ಅಪ್ಲಿಕೇಶನ್ ತುಂಬಿಸಿಕೊಟ್ರೆ ಒಳ್ಳೇದಂತ ಹೇಳೋದು ಅಭಿಪ್ರಾಯ. ಮ್ಯಾಪಿಂಗ್ ಮಾಡಬೇಕಾದ್ರೆ ಅವರ ಮೂಲ ದಾಖಲೆಗಳು ಅವಾಗೆ ಇದು ಈಗ ನಾವು ಪರಿಷ್ಕರಣೆ ಮಾಡ್ತೀವಿ, ಮನಸ್ಸಿಗೆ ಆ ದಾಖಲೆಗಳನ್ನು ಕೊಡ್ಬೇಕು. ಈಗ ಮ್ಯಾಪಿಂಗ್ ಆದ್ರೂ ಕೂಡ ಕೊಡ್ಬೇಕು. ಮ್ಯಾಪಿಂಗ್ ಜಸ್ಟ್ ಅವರು ಇದು ಇಟ್ಕೊಂಡು ನೋಡಿದ್ದಾರೆ ಅಷ್ಟೇ, ಔಟ್ಲೈನ್ ಅಷ್ಟೇ ಇದೆಯಾ ಏನಂತ ಹೇಳೋದನ್ನ ಮ್ಯಾಪಿಂಗ್ ಮಾಡಿ ಅಧಿಕಾರಿಗಳ ಮಟ್ಟದಲ್ಲೇ ಆ ವೋಟರ್ ಲಿಸ್ಟ್ ಇಟ್ಕೊಂಡು ಅವ್ರು ಮಾಡಿದ್ದಾರೆ. ನಾಳೆ 21ರಿಂದ ಶುರುವಾಗೋದು. ಪ್ರತಿಯೊಬ್ಬ ವ್ಯಕ್ತಿ ಸೈನ್ ಮಾಡಿ ಅಪ್ಲಿಕೇಶನ್ ತುಂಬಿಸಿ ಕೊಡ್ಬೇಕು. ಅದು ಅಧಿಕೃತ. ಇದು ಮ್ಯಾಪಿಂಗ್ ಅಂತ ಒಂದು ಅಂದಾಜಿನ ಮಾಡಿ, ಮ್ಯಾಪಿಂಗ್ ಅಂದ್ರೆ ಒಂದು ಅಂದಾಜು ಪಟ್ಟಿ ಅದನ್ನ ಮಾಡಿ ಇಟ್ಟಿದ್ದಾರೆ ಅಷ್ಟೇ. ಅದು ಈ ತರ ಇದೆ, ಈ ತರ ಎಲ್ಲ ಈ ತರ ಅಂತ ಒಂದು ಸೆಟ್ ಮಾಡ್ಕೊಂಡಿದ್ದಾರೆ. ಮತ್ತೆ BLOಗಳಿಗೆ ಅವರು ಸರ್ಕಾರಿ ಚುನಾವಣಾ ಬೂತ್ಗಳ ಅಧಿಕಾರಿಗಳಿಗೆ ಒಂದು ಟ್ರೈನಿಂಗ್ ಕೊಟ್ಟು ಈ ಮ್ಯಾಪಿಂಗ್ ಮೂಲಕ ಇಷ್ಟಿಷ್ಟು ಈ ತರ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಗೋಷ್ಠಿಯಲ್ಲಿ ಕೆಪಿಸಿಸಿ ಸದಸ್ಯ HM ನಂದಕುಮಾರ್, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಸುಜು ತಿಮ್ಮಯ್ಯ, ಪ್ರಧಾನ ಕಾರ್ಯದರ್ಶಿ SI ಮುನೀರ್ ಅಹಮದ್ ಹಾಗೂ ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ HA ಹಂಸ ಪಾಲ್ಗೊಂಡಿದ್ದರು. ನೆಲಜಿಯ ಮಲ್ಮಾ ಕುಂದು ವ್ಯಾಪ್ತಿಯಲ್ಲಿ ತಾವು ಖರೀದಿಸಿರುವ ಜಾಗದಲ್ಲಿದ್ದ ಎಲ್ಲ ನಿರ್ಮಾಣ ಕಾಮಗಾರಿಗಳನ್ನು ಸ್ಥಗಿತಗೊಳಿಸಲಾಗಿದೆ. ಈ ಜಾಗವನ್ನು ಸ್ಥಳೀಯರಿಗೆ ಮಾರಾಟ ಮಾಡಲು ಸಿದ್ಧನಿದ್ದು, ಖರೀದಿಗೆ ಯಾರೂ ಮುಂದೆ ಬಾರದಿದ್ದಲ್ಲಿ ಅರಣ್ಯ ಇಲಾಖೆಯ ವಶಕ್ಕೆ ಒಪ್ಪಿಸುವುದಾಗಿ ಪ್ರಸಿದ್ಧ ಆಧ್ಯಾತ್ಮ ಗುರು ಶ್ರೀ ಎಂ ಸ್ಪಷ್ಟಪಡಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ನಾವು ರೂಪಿಸಿದ್ದ ಯೋಜನೆಯ ಕುರಿತು ಆರೋಪಗಳು ಕೇಳಿಬಂದ ಹಿನ್ನೆಲೆ ಮತ್ತು ಸ್ಥಳೀಯರ ಭಾವನೆಗೆ ಧಕ್ಕೆ ಆಗ್ತಾ ಇರುವುದರಿಂದ ಎಲ್ಲ ಕಾಮಗಾರಿಗಳನ್ನು ಸ್ಥಗಿತಗೊಳಿಸಿದ್ದೇವೆ. ಭವಿಷ್ಯದ ದಿನಗಳಲ್ಲಿ ಕೊಡಗಿನಲ್ಲಿ ಯಾವುದೇ ಕೇಂದ್ರಗಳ ಸ್ಥಾಪನೆಗೆ ಮುಂದಾಗುವುದಿಲ್ಲ ಅಂತ ಸ್ಪಷ್ಟಪಡಿಸಿದರು. ನೆಲಜಿಯ ಮಲ್ಮಾ ಬೆಟ್ಟದಿಂದ ಸುಮಾರು 2.50 ಕಿಲೋಮೀಟರ್ ಕೆಳಭಾಗದಲ್ಲಿನ 58.90 ಎಕರೆ ಜಾಗವನ್ನು ತಾನು ಪ್ರಸಕ್ತ ಸಾಲಿನ 2026 ಏಪ್ರಿಲ್ 4ರಂದು 6.25 ಕೋಟಿ ರೂಪಾಯಿಗಳನ್ನು ನೀಡಿ ಖರೀದಿ ಮಾಡಿದ್ದೆ. ಈ ಜಾಗದ ಸುಮಾರು 10 ಎಕರೆ ಪ್ರದೇಶವನ್ನು ಕಾನೂನಿನಂತೆ ಭೂ ಪರಿವರ್ತನೆ ಮಾಡಿಕೊಳ್ಳುವ ಕಾರ್ಯ ನಡೀತಾ ಇದೆ. ತಾನು ಉದ್ದೇಶಿತ ಜಾಗದಲ್ಲಿ ಧ್ಯಾನ ಕೇಂದ್ರ, ಸಂಸ್ಕೃತ ತರಗತಿಗಳನ್ನು ತೆರೆಯುವ ಉದ್ದೇಶವನ್ನು ಹೊಂದಿದ್ದೆ. ಇದಕ್ಕೆ ಪೂರಕವಾಗಿ ಜಾಗಕ್ಕೆ ತೆರಳಲು ಇದ್ದ ಸಣ್ಣ ರಸ್ತೆಯಿಂದ ವಿಸ್ತರಿಸುವ ಕೆಲಸ, ಅಂತರ್ಜಲ ವೃದ್ಧಿಗೆ ಪೂರಕವಾಗಿ ಕೆರೆಗಳ ನಿರ್ಮಾಣ ಮಾಡಲಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿನ ಬೆಳವಣಿಗೆಗಳ ಹಿನ್ನೆಲೆ ತಾನು ಜಾಗದಲ್ಲಿ ನಡೆಸಲು ಉದ್ದೇಶಿಸಿದ್ದ ಎಲ್ಲ ಕಾರ್ಯಚಟುವಟಿಕೆಗಳಿಂದ ಮತ್ತು ಭೂ ಪರಿವರ್ತನೆಯ ಕಾರ್ಯಗಳಿಂದ ಸಂಪೂರ್ಣವಾಗಿ ಹಿಂದೆ ಸರಿದಿರುವುದಾಗಿ ಶ್ರೀ ಎಂ ಸ್ಪಷ್ಟಪಡಿಸಿದರು. ನಿರ್ಧರಿಸುವ ಉದ್ದೇಶವಿತ್ತು. ಆದರೆ ಈಗ ಊರವರ ವಿರೋಧ ಹಾಗೂ ಭಕ್ತರ ಭಾವನೆ, ಧಾರ್ಮಿಕ ಭಾವನೆಗಳು ಎಲ್ಲವನ್ನು ಪರಿಗಣಿಸಿ ಇನ್ನು ಮುಂದೆ ಯಾವುದೇ ಕಾಮಗಾರಿಗಳಾಗಲಿ, ಮುಂದೆ ಯಾವುದೇ ಥರದ ವಾಣಿಜ್ಯ ಉದ್ದೇಶಕ್ಕಾಗಲಿ, ಅಲ್ಲಿ ಯಾವ ಅಭಿವೃದ್ಧಿ ಕೃಷಿ ಚಟುವಟಿಕೆ ಆಗಲಿ ಮಾಡುವ ಉದ್ದೇಶ ನಮಗೆ ಇರುವುದಿಲ್ಲ. ಅದರ ವಿಚಾರವಾಗಿ ಇವತ್ತು ಅದರ ಜಾಗದ ಮಾಲೀಕರಾದಂಥ ಸನ್ಮಾನ್ಯ ಶ್ರೀ ಎಂ ಅವರು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರು ಅದರ ಬಗ್ಗೆ ವಿವರವಾದ ವಿವರಣೆಯನ್ನು ಕೊಡ್ತಾರೆ ಅಂತ ನಾವು. I went to see that land near the Uttappa temple in Nelaji village, and it is a beautiful piece of land, old estate, old coffee and cardamom estate. Now for 20-30 years neglected, nothing is happening there. Only trees have been. So I went to see that place. I was taken by a friend who was sitting here just now. You asked him to go. He also has some land, coffee there, which also I bought, 12 acres, other side of the road, this is other side. Now, my intention was, because it's so beautiful, it is looking from there, you can see my mines. I did not know about any of these problems. I thought we would have mine, everybody calls me Shri M. My original name is Mumtaz Ali, from Kerala, from Trivandrum. Okay. Now, all my life, what is Sriyam? The full form of M is Manushya. All my life, I have been trying to promote religious harmony. I have been helping with temples to build up, because Hindu culture is the culture of this country. So, I am fluent in Sanskrit. I teach Upanishads, Vedas, Puranas, Mahabharata, everything I teach. My Bhagavad Gita translations are available. Sriyam. So, this is my background. So,
When I saw this place, I thought I will have a nice meditation center. It is not resort with the Goshala, proper Goshala, meditation center, and Sanskrit classes to be taught. Come, ask us. Now for that you will require some cottages where people can stay. And Gosala also requires some land. Now the government term for building anything on this kind of agricultural property is that it should be commercial. It is not my word. So we gave that 10 acres for conversion to commercial property simply because we wanted to build something. Without that we cannot build. Even cottages, even Goshala they said you cannot do without that. So we applied. Then villagers started complaining. This is our holy place where Tikutappa, I have been to the Tikutappa temple so many times here. And there is one Mahavis which is holy to us. It will interfere with our yearly festival, which is not true because nobody goes through this land. They go through the road. So we also try to improve the road. Why? Because in the pilgrim season, the road was very small. I thought we will make 1 kilometer concrete road so everybody can go ahead. That also was considered commercial. We applied to KEB, got transformers and electricity. We did not. I have now stopped everything. Now since these complaints have come, I have decided to withdraw from all activity. No commercial, no non-commercial, no agriculture, nothing. I am getting out of this because I don't think people there understand what I am trying to do. So there is no point unnecessarily. I don't want it to become political because I am also very close to Nagpur and other people. I don't want anybody to get into this fray. I don't want RSS volunteers coming and saying what is happening. So I want to keep it non-political. I want to get out of it. If the villagers are not happy, then I don't have to do anything. I have given a declaration in the press also to Akhila Kodava Samaj yesterday that we will have no commercial activity, no activity at all, also no non-commercial activity, no agriculture, nothing. I want to give it, sell it back to Kodavas who can buy it because it is their holy land. Actually it is not, sir. It is not anybody's holy land, but they are saying Malmahil is there, so it is holy. Malmahil does not come into my property. You can see from it. So, what is the extent of the property? It's 58 acres, 90 cents. 58 acres, 90 cents, which Pakka registered papers are there. I have given copies to the DC. All people are saying 80 acres, 90. I have given the actual details to the DC and SP. With including sale deed. Sale deed I got it. Giving a DD. No other transaction. Of 6.25 crores I have spent to buy it. Plus other things we did for KEB road, that's okay, doesn't matter. ಗೋಷ್ಠಿಯಲ್ಲಿ ಶ್ರೀ ಎಂ ಅವರ ಅನುಯಾಯಿ ಬಿದ್ದಂಡ ಕುಶಾಲಪ್ಪ ಹಾಗೂ ಬಿದ್ದಂಡ ಬೋಪಣ್ಣ ಪಾಲ್ಗೊಂಡಿದ್ದರು. ಹಿಂದೂ ಮಹಿಳೆಯರ ಮೇಲಿನ ದೌರ್ಜನ್ಯ ಹಾಗೂ ಬಲವಂತದ ಮತಾಂತರ ಖಂಡಿಸಿ ಹಿಂದೂ ಸುರಕ್ಷಾ ಸಮಿತಿ ವತಿಯಿಂದ ಜೂನ್ 30ರ ಮಂಗಳವಾರ ಕುಶಾಲನಗರದಲ್ಲಿ ಜನಾಂದೋಲನ ಜಾಗೃತಿ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಪ್ರಮುಖ ಬಿ ಅಮೃತ್ ರಾಜ್ ತಿಳಿಸಿದ್ದಾರೆ. ಕುಶಾಲನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಕುಶಾಲನಗರದ ಕಾವೇರಿ ನಿಸರ್ಗಧಾಮದಲ್ಲಿ ಮುಸಲ್ಮಾನರ ವ್ಯಾಪಾರ ಕೇಂದ್ರದಲ್ಲಿ ನಡೆದಿರುವ ಮತಾಂತರ ಖಂಡಿಸಿ ಜನಜಾಗೃತಿ ಸಭೆ ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ಕುಶಾಲನಗರದ ವಿವಿಧ ಸಮುದಾಯಗಳ ಮುಖಂಡರು ಬೆಂಬಲವನ್ನು ಸೂಚಿಸಿದ್ದಾರೆ. ಅಂದು ಬೆಳಗಿನಿಂದ ಮಧ್ಯಾಹ್ನದವರೆಗೆ ಕುಶಾಲನಗರದ ವರ್ತಕರು ಅರ್ಧ ದಿನ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಕಾರ್ಯಕ್ರಮಕ್ಕೆ ಬೆಂಬಲವನ್ನು ಸೂಚಿಸಬೇಕಿದೆ ಎಂದು ಒತ್ತಾಯಿಸಿದರು. ಅಪ್ರಾಪ್ತನ ಮತಾಂತರದ ಪ್ರಕರಣದ ಹಿಂದೆ ಬಹುದೊಡ್ಡ ಜಾಲವಿದೆ. ಈಗಾಗಲೇ 3 ವಿರುದ್ಧ ಪ್ರಕರಣ ದಾಖಲಾಗಿದ್ದು, ಬಾಲಕನಿಗೆ ಸುನ್ನತ್ ಮಾಡಿಸಿದ ಕೇರಳದ ಮಂಜೇರಿಯಲ್ಲಿರುವ ಕೇಂದ್ರದ ಲೈಸೆನ್ಸ್ ಮುಟ್ಟುಗೋಲು ಹಾಕಬೇಕಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ವಿರುದ್ಧ ಪೋಕ್ಸೋ ಕಾಯ್ದೆ ಕೂಡ ದಾಖಲಾಗಬೇಕಿದೆ ಎಂದು ಅಮೃತ್ ರಾಜ್ ಒತ್ತಾಯಿಸಿದರು. ಹಿಂದೂ ಸುರಕ್ಷಾ ಸಮಿತಿ ಕುಶಾಲನಗರ 30ನೇ ತಾರೀಕು ಜೂನ್ ಮಂಗಳವಾರ ಏನು ಜನಾಂದೋಲನ ಜಾಗೃತಿ ಸಭೆ ಮಾಡ್ತಾ ಇದೆ.
ಈ ನಿಟ್ಟಿನಲ್ಲಿ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ಕುಳಿತಿದ್ದೇವೆ. ಮೊನ್ನೆ ನಡೆದ ಮತಾಂತರ ಪ್ರಕರಣ ಇರ್ಬೋದು, ಲವ್ ಜಿಹಾದ್ ಅಂತ ಕರಿಬಹುದು, ಹಾಗೂ ಒಂದು ಸಣ್ಣ ಮಗುವಿನ ಮೇಲಿನ ದೌರ್ಜನ್ಯ ವಿಚಾರವಾಗಿ ನಾವು ಈ ಒಂದು ಖಂಡನೆ ಒಂದು ಸಭೆಯನ್ನ ಮಾಡ್ತಾ ಇದ್ದೇವೆ. ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದನೇ ಈ ಒಂದು ಜಾಗೃತಿ ಜಾಥಾವನ್ನು ಸಹ ನಾವು ಹಮ್ಮಿಕೊಂಡಿದ್ದೇವೆ. ನಿಸರ್ಗಧಾಮದಿಂದ 10:00 ಪ್ರಾರಂಭವಾಗಿ ಸುಮಾರು 12 ಗಂಟೆಗೆ ನಾವು ನಮ್ಮ ಕಾರ್ ಸ್ಟ್ಯಾಂಡಿನ ವೇದಿಕೆಯನ್ನು ತಲುಪುತ್ತೇವೆ. ಅಲ್ಲಿ ಜನರನ್ನು ಉದ್ದೇಶಿಸಿ ಒಂದು ಸೆಮಿನಾರನ್ನು ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಕುಶಾಲನಗರದ ಎಲ್ಲ ವ್ಯಾಪಾರಸ್ಥರು ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಕರೆಯನ್ನ ಕೊಡ್ತಾ ಇದ್ದೇವೆ. ಬೆಳಗ್ಗೆಯಿಂದ ಮಧ್ಯಾಹ್ನ 1:30 ತನಕ ಸ್ವಯಂ ಪ್ರೇರಿತರಾಗಿ ತಮ್ಮ ಅಂಗಡಿ ಮುಚ್ಚಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇವೆ. ಬೆಳಗ್ಗೆ 10 ಗಂಟೆಗೆ ನಿಸರ್ಗಧಾಮದಿಂದ ಈ ಒಂದು ಕಾರ್ಯಕ್ರಮ ಚಾಲು ಆಗುತ್ತೆ ಜಾಥಾ. ಅಲ್ಲಿಗೆ ಎಲ್ಲ ಕಾರ್ಯಕರ್ತರು ಅಲ್ಲಿ ಬೆಳಗ್ಗೆ ಅಸೆಂಬಲ್ ಆಗ್ತಾರೆ. ಅಲ್ಲಿಂದ ನಮ್ಮ NH 275 ಮೂಲಕ ನಮ್ಮ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಸರ್ಕಲ್ಗೆ ಬರ್ತೀವಿ. ಸರ್ಕಲ್ ಅಲ್ಲಿ ಹಾಗೆ ಒಂದು ಘೋಷಣೆಯನ್ನು ಕೂಗಿ ನಮ್ಮ ಕಾರ್ ಸ್ಟ್ಯಾಂಡ್ ಬಳಿ ಎಲ್ಲರೂ ತೆರಳುತ್ತೇವೆ. ಕಾರ್ ಸ್ಟ್ಯಾಂಡಿನ ಏನಲ್ಲಿ ಮೇಲ್ಗಡೆ ಒಂದು ಸಭಾ ವೇದಿಕೆ ಇದೆ, ಆ ವೇದಿಕೆಯಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ನಾವು ಮಾತಾಡ್ತೇವೆ. ನಾನು ಗಣಿ ಪ್ರಸಾದ್, ಕುಶಾಲನಗರ ಗೌಡ ಸಮಾಜದ ಅಧ್ಯಕ್ಷರು. ಈ ಒಂದು ಪ್ರಕರಣ ಹಲವು ದಿವಸಗಳಿಂದ ಎಲ್ರಿಗೂ ಗೊತ್ತಿರುವಂಥ ವಿಷಯ. ಈ ಮತಾಂತರ ಒಂದು ಕರಾಳ ದಂಧೆ ಎಲ್ಲ ಕಡೆ, ಅದು ಸ್ಪೆಷಲಿ ಈಗ ಕೊಡಗಿನಲ್ಲಿ ಹಬ್ಬಿರೋದು ನಮಗೆ ದುರಂತ. ಇದು ಅದು ಬಂದು ಈಗ ನಮ್ಮ ಕುಶಾಲನಗರ ನಿಸರ್ಗಧಾಮದಂತಹ ಟೂರಿಸ್ಟ್ ಸೆಂಟರ್ ಅಂತ ಹೇಳುವಂಥ ಪ್ಲೇಸಲ್ಲಿ ಆಗಿ ಭಾರಿ ಒಂದು ಹಿಂದೂ ಸಮಾಜಕ್ಕೆ ಅನ್ಯಾಯ ಆಗುವಂಥ ಒಂದು ಕೆಲಸ ನಡೀತಾ ಇದೆ. ಈ ಬೃಹತ್ ಪ್ರತಿಭಟನಾ ರ್ಯಾಲಿಗೆ ನಮ್ಮ ಸಮಾಜದ ಎಲ್ಲ ಬಾಂಧವರು ಹಾಗೂ ಹಿಂದೂ ಸಮಾಜದ ಎಲ್ಲ ಬಾಂಧವರು ಭಾಗವಹಿಸಿ ಈ ಮತಾಂತರ ನಿಷೇಧವನ್ನು ಪ್ರತಿಭಟಿಸುವ ಮೂಲಕ ಎಲ್ಲರೂ ಸಹಕರಿಸಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ನಾವು ಕುಶಾಲನಗರ ಗೌಡ ಸಮಾಜದ ಅಧ್ಯಕ್ಷ ಚಿಲ್ಲನ ಗಣಿಪ್ರಸಾದ್, ಆರ್ಯ ವೈಶ್ಯ ಮಂಡಳಿ ಉಪಾಧ್ಯಕ್ಷ ಅಶೋಕ್, ಬ್ರಾಹ್ಮಣರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ KS ರಾಜಶೇಖರ್, ದೇವಾಂಗ ಸಂಘದ ಅಧ್ಯಕ್ಷ DV ರಾಜೇಶ್, ಕೊಡವ ಸಮಾಜ ಕಾರ್ಯದರ್ಶಿ ಸಂಜು ಬೆಳ್ಳೆಪ್ಪ, ಹಿಂದೂ ಸುರಕ್ಷಾ ಸಮಿತಿಯ ಭರತ್ ಮಾಚಯ್ಯ, ಮಂಜುನಾಥ್ ಈ ಸಂದರ್ಭ ಪಾಲ್ಗೊಂಡಿದ್ದರು. ತಾರೀಕು 30ನೇ ತಾರೀಕು ಹಮ್ಮಿಕೊಂಡಿರುವಂತಹ ಒಂದು ಹಿಂದೂ ಸುರಕ್ಷಾ ಸಮಿತಿಯ ಕರೆಗೆ ಎಲ್ಲ ಕುಶಾಲನಗರದ ನಾಗರಿಕರನ್ನ ಬಂದು ಭಾಗವಹಿಸಬೇಕು ಮತ್ತು ಹಿಂದೂ ಧರ್ಮದ ಮೇಲೆ ಆಗ್ತಾ ಇರುವಂತಹ ಒಂದು ಆ ದೌರ್ಜನ್ಯವನ್ನ ನಾವು ಹಿಂದೆ ಮಂಗಳೂರು, ಬಾಂಬೆ ಆ ಥರದ ದೊಡ್ಡ ನಗರಗಳಲ್ಲಿ ಕೇಳ್ತಾ ಇದ್ದು ಇವತ್ತು ಹಳ್ಳಿ ಮಟ್ಟಕ್ಕೆ ಬಂದಿದೆ. ಕುಶಾಲನಗರದಂಥ ಊರಿನಲ್ಲಿ ಹಲವಾರು ಪ್ರಕರಣಗಳಾಗಿದೆ. ಅದು ಇತ್ತೀಚಿನ ಮೊನ್ನೆ ದಿವಸ ಒಂದು ಪ್ರಕರಣ ಬೆಳಕಿಗೆ ಬಂತು, ಪೊಲೀಸ್ನವರ ಇದಕ್ಕೆ ಕಸ್ಟಡಿಗೆ ಹೋಗಿದೆ. ಅಲ್ಲಿ ಹುಡುಗ ಸ್ವಯಂ ಪ್ರೇರಿತನಾಗಿ ಅವನು ಹೇಳಿದ್ದಾನೆ, ಇದು ನನ್ನ ಬಲವಂತವಾಗಿ ಮಾಡಿಸಿದ್ದಾರೆ ಅಂತ. ಇದು ಅತ್ಯಂತ ದೌರ್ಜನ್ಯವಾಗಿರುವಂಥದ್ದು. ನಮ್ಮ ಹಿಂದೂ ಸಮಾಜದ ಮೇಲೆ ಒಂದು ರೀತಿಯ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ, ಒಂದು ರೀತಿಯ ಬಲಾತ್ಕಾರವನ್ನು ಮಾಡ್ತಾ ಇದ್ದಾರೆ. ಇದನ್ನ ನಾವೆಲ್ಲ ಸಮಾಜ ಬಂಧುಗಳು ಖಂಡಿಸಬೇಕಾಗಿದೆ. ನಾಗರಿಕರಲ್ಲಿ ಒಂದು ಮನವಿ, ಈ 30ನೇ ತಾರೀಕು ನಾವು ಏನು ಆಯೋಜಿಸಿದ್ವಿ ಹಿಂದೂ ಸಂಘಟನೆಯಿಂದ, ಈ ಮತಾಂತರದ ಬಗ್ಗೆ ಈ ಹಲವಾರು ವರ್ಷಗಳಿಂದನೇ ನಡೀತಾ ಇದೆ. ಈ ಸುನ್ನತ್ ಮಾಡೋದು ಇದೆಲ್ಲನೂ, ಆದರೂ ಇದನ್ನೆಲ್ಲ ನಾವು ನಮ್ಮಲ್ಲಿ ಒಗ್ಗಟ್ಟಿಲ್ಲದೆ ಹೋದರೆ ಈ ರೀತಿ ಆಗೋದು ಸಹಜ. ನಾವೆಲ್ಲ ಹಿಂದೂ ಸಮಾಜದವರು ಒಗ್ಗಟ್ಟಾಗಿ ಇದನ್ನೆಲ್ಲ ಎದುರಿಸಬೇಕಾಗಿ. ಬೆಳ್ಳೆಪ್ಪ, ಕೊಡವ ಸಮಾಜ ಕಾರ್ಯದರ್ಶಿ. ನಾವು ಇವಾಗ ಈ ತಿಂಗಳು 30ನೇ ತಾರೀಕು ನಡೆಯುವಂಥ ಈ ಜಾಥಾದಲ್ಲಿ ನಮ್ಮ ಸಮಾಜದ ಎಲ್ಲ ಸದಸ್ಯರಿಗೂ ಮತ್ತು ಜನಾಂಗದವರಿಗೂ ನಾನು ಕೇಳ್ಕೊಳ್ಳೋದೇನೆಂದರೆ, ಇದರಲ್ಲಿ ತುಂಬ ಮುತುವರ್ಜಿ ವಹಿಸಿ ಈ ಜಾಥಾದಲ್ಲಿ ಇನ್ವಾಲ್ವ್ ಆಗಿ ಸ್ವಲ್ಪ ಇದಕ್ಕೆ ಮುಷ್ಕರ ಮಾಡುವ ಹಾಗೆ, ಮತ್ತು ಹಿಂದೂಗಳಲ್ಲಿ ಒಂದು ಜಾಗೃತಿ ಮೂಡಿಸುವಂಥ ಒಂದು ಈ ಜಾಥಾಕ್ಕೆ ಎಲ್ಲರೂ ಒಟ್ಟುಗೂಡಿ ಸೇರಿ ಎಲ್ಲ ಹಿಂದೂಗಳು ಬಂದು ಸೇರಬೇಕು ಅಂತ ಕೇಳ್ಕೊಳ್ತಾ
ಕರ್ನಾಟಕ ರಾಜ್ಯ ಹಿಂದುಳಿದ ಒಕ್ಕಲಿಗರ ಅಭಿವೃದ್ಧಿ ಸಂಘದ ಕೊಡಗು ಜಿಲ್ಲಾ ಘಟಕದ ಸಭೆ ಕುಶಾಲನಗರ ಟಾಪ್ ಇನ್ ಟೌನ್ ಸಭಾಂಗಣದಲ್ಲಿ ನಡೆಯಿತು. ಸಂಘದ ಕೊಡಗು ಜಿಲ್ಲಾ ಘಟಕದ ಅಧ್ಯಕ್ಷ ಗೋಪಾಲಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಸಂಘದ ಸಂಘಟನೆ ಹಾಗೂ ನೂತನ ಸಮಿತಿ ರಚನೆ ಬಗ್ಗೆ ಚರ್ಚೆ ನಡೆಸಲಾಯಿತು. ಸಮುದಾಯದ ಹಿಂದುಳಿದವರು ತಮ್ಮ ಹಕ್ಕನ್ನು ಪ್ರತಿಪಾದಿಸಲು ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಸಂಘಟಿತರಾಗುವಂತೆ ಸಭೆಯಲ್ಲಿದ್ದ ಪ್ರಮುಖರು ಸಲಹೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಘಟಕದ ಅಧ್ಯಕ್ಷ ಗೋಪಾಲಕೃಷ್ಣ ಅವರು, ಜಿಲ್ಲೆಯಲ್ಲಿ ಹಿಂದುಳಿದ ಒಕ್ಕಲಿಗ ಸಮುದಾಯದ ಪರಿಸ್ಥಿತಿ ಯಾವ ರೀತಿ ಇದೆ ಎಂಬುದನ್ನು ಎಲ್ಲರೂ ಮನಗಾಣಬೇಕಿದೆ. ಹಿಂದುಳಿದವರ ಸಮಸ್ಯೆಗಳನ್ನು ಆಲಿಸುವವರು ಇಲ್ಲದಂತಾಗಿದೆ. ಅರ್ಹ ಫಲಾನುಭವಿಗಳು ಸೌಲಭ್ಯಗಳಿಂದ ವಂಚಿತರಾಗ್ತಾ ಇದ್ದಾರೆ. ಸೂಕ್ತ ನಾಯಕತ್ವದ ಮೂಲಕ ಸಮಸ್ಯೆ ನಿವಾರಣೆಗೆ ಸದಸ್ಯರನ್ನು ಸಂಘಟಿಸುವ ಅವಶ್ಯಕತೆ ಇದೆ. ಸಂಘಟನೆ ಸದೃಢವಾದಾಗ ಮಾತ್ರ ನಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಲು ಸಾಧ್ಯ. ಈ ನಿಟ್ಟಿನಲ್ಲಿ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಸೂಕ್ತ ಪದಾಧಿಕಾರಿಗಳನ್ನು ನಿಯೋಜನೆ ಮಾಡಿ ಸಮುದಾಯದವರನ್ನು ಒಗ್ಗೂಡಿಸುವ ಯೋಜನೆಯನ್ನು ಹೊಂದಲಾಗಿದೆ ಎಂದರು. ಇದು ಆರಂಭದ ದಿನ. ಇದು ನಮಗೆ ಈ ಕೆಂಪೇಗೌಡ ಜಯಂತಿಯ ಮುನ್ನಾ ದಿನ ನಾವು ಈ ಸಭೆಯನ್ನ ಸೇರಿದ್ವಿ. ಇದು ಒಂದು ಹೊಸ ಸಂಘಟನೆ. ಈ ಸಂಘಟನೆ ಒಕ್ಕಲಿಗ ಕುಲ ಬಾಂಧವರ ಸಂಘಟನೆ ಯಾಕಾಗಿ ಹುಟ್ಟುಕೊಂಡಿದೆ ಅಂತ ಹೇಳೋದನ್ನ ಮೊದಲು ಅರ್ಥ ಮಾಡಬೇಕು. ಅದರದ್ದು ಯಾವ ರೀತಿಯಲ್ಲಿ ನಡೀಬೇಕು ಅಂತ ಹೇಳಿ ಮುಂದೆ ಈ ರಾಜ್ಯ ಘಟಕದವರು ನಮಗೆ ಅವರ ಮಾತಿನಲ್ಲಿ ತಿಳಿಸ್ತಾರೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಬಹುಶಃ ನನ್ನ ಒಂದು ಇದು, ನಾನು ವಿರಾಜಪೇಟೆಯವನು. ಬಹುಶಃ ನಮ್ಮ ವಿರಾಜಪೇಟೆಯ ಒಕ್ಕಲಿಗರ ಪರಿಸ್ಥಿತಿಯನ್ನ ಈ ಭಾಗದವರು ಅರ್ಥೈಸಿಕೊಳ್ಬೇಕು. ನಾವು ಯಾವ ಸಂಖ್ಯೆಯಲ್ಲಿದ್ದೀವಿ, ಎಷ್ಟು ಪ್ರಮಾಣದಲ್ಲಿದ್ದೀವಿ, ಆದರೂ ಈ ವೇದಿಕೆಗೆ ಬಂದು ನಾವು ಇಲ್ಲಿ ನಿಲ್ಲಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಹೇಳೋದನ್ನ ಆಲೋಚನೆ ಮಾಡಬೇಕು. ನಾವು ಏನೆಲ್ಲ ಹೊಡೆತಗಳನ್ನ ತಿಂದು ಬಂದಿರುವ ಈ ಗೋಪಾಲಕೃಷ್ಣ ಸುಮ್ಮನೆ ಬರಲಿಲ್ಲ, ಎಲ್ಲೋ ಬಿಡಲಿಲ್ಲ. ನನಗೆ ಒಂದೇ ನನ್ನ ಗುರಿ ಇರೋದು ಸಂಘಟನೆ ಆಗಬೇಕು. ನಮ್ಮವರ ಸಂಘಟನೆ ಎಲ್ಲಿ ಆಗುತ್ತದೆ, ನಾವು ಯಾರ ಮನೆ ಬಾಗಿಲಿಗೆ ನಾವು ಹೋಗುವಂತ ಅವಶ್ಯಕತೆ ಇಲ್ಲ. ನಮ್ಮ ಮನೆಗೆ ಬರ್ತಾರೆ. ನನ್ನ ಒಂದು ದೃಷ್ಟಿಕೋನ, ಈ ಸಂಘಟನೆಯ ಒಂದು ದೃಷ್ಟಿಕೋನ ಇದೆ. ಸಮುದಾಯದ ಬಾಂಧವರಿಗೆ ಏನಾದರೂ ತೊಂದರೆ ಆದರೆ ನಾವು ಬೀಳ್ತೀವಿ, ಎದ್ದು ಹೇಳ್ತೀವಿ. ಘಂಟಾಘೋಷವಾಗಿ ಈ ಸಂಘಟನೆಯನ್ನ ಮಾಡಬೇಕು. ಮಾಡಿದ್ದೀವಿ. ಇನ್ನು ಮುಂದೆ ನಾವು ಇವರಿಗೆ ಯಾರ್ಯಾರಿಗೆ ಯಾವ್ಯಾವುದು ಹುದ್ದೆಗಳನ್ನು ನೀಡಬೇಕು, ಅವ್ರು ಯಾವ್ಯಾವ ಚಟುವಟಿಕೆಗಳನ್ನು ಮಾಡ್ತಾರೆ ಅಂತೇಳಿ ಅವರ ಆಧಾರದ ಮೇಲೆ ನಾವು ನೀಡಬೇಕು ಅಂತೇಳಿ ನಮ್ಮ ಆಲೋಚನೆ ಇದೆ. ಅತಿಥಿಯಾಗಿ ಪಾಲ್ಗೊಂಡಿದ್ದ ಸಂಘದ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆ ಶ್ರೀಕುಮಾರಿ ಸಂಘಟನೆ ಬಗ್ಗೆ ಮಾರ್ಗದರ್ಶನವನ್ನು ನೀಡಿದರು. 2019ರಲ್ಲಿ ಸಂಘ ಅಸ್ತಿತ್ವಕ್ಕೆ ತರಲಾಯಿತು. ಹಿಂದುಳಿದವರಿಗೆಂದೇ ಸರ್ಕಾರ 106 ಕೋಟಿ ಅನುದಾನ ಒದಗಿಸ್ತಾ ಇದ್ದರೂ ಅದು ಅರ್ಹರಿಗೆ ತಲುಪುತ್ತಿದೆ ಎನ್ನುವ ಅನುಮಾನ ಕಾಡ್ತಾ ಇದೆ. ನಮ್ಮ ವ್ಯಾಪ್ತಿಯಲ್ಲಿ ನಮ್ಮ ಸಮುದಾಯಕ್ಕೆ ಅಗತ್ಯವಿರುವ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ನಾವು ಮಾಹಿತಿಯಿಂದ ಹೊಂದುವ ಅಗತ್ಯವಿದೆ ಎಂದರು. ಇದು ಬಂದು ಸೋಮಶೇಖರ್ ಗೌಡ ಅಂತ ಹೇಳಿ ಚಿಕ್ಕಮಗಳೂರು ಜೊತೆಗೆ ಇದು ಏನಂತ ಅಂದ್ರೆ ಎಲ್ಲ ಒಂದು ಕ್ಯಾಟಗರಿನಲ್ಲಿ ಕೂಡ ಒಂದು ಇದು ಬಂದಿರುತ್ತೆ. ಏನಂತ ಹೇಳಿದ್ರೆ ಅವ್ರದ್ದೇ ಆದಂತ ಒಂದು ಗ್ರೂಪ್ ಮಾಡ್ಕೊಂಡು ಹಿಂದುಳಿದ ಅಂದ್ರೆ ಅವರಲ್ಲಿ ಬಡ ಜನರು ಯಾರಿರ್ತಾರೆ ಅವರಿಗೆ ಒಂದು ಫಂಡ್ಸ್ ಇರುತ್ತೆ. ಫಸ್ಟ್ ರಾಜ್ಯದಿಂದ ಇರುತ್ತೆ, ಮತ್ತೆ ಅವರ ಒಂದು ಸಂಘಟನೆಯ ಒಂದು ಇದು ಹೇಗಿರುತ್ತೆ ಸ್ಟ್ರೆಂತ್, ಅದರ ಮೇಲೆ ಅವರು ಸ್ಟೇಟಿಂದ ಹೋಗಿ ಸೆಂಟ್ರಲ್ ಬಂದು ತಗೊಳ್ತಾರೆ. ನಮ್ಮಲ್ಲಿ ಆಲ್ರೆಡಿ ಎಲ್ಲ ಕ್ಯಾಟಗರಿ ನಮ್ಮಲ್ಲೂ ಇದೆ. ಬಟ್ ಅದು ಬೆಳಕಿಗೆ ಹೆಚ್ಚಿನ ತಂದಿಲ್ಲ ಮೀನ್ಸ್ ಏನಂದ್ರೆ ಯಾರಿಗೂ ಅದರ ಅವಶ್ಯಕತೆ ಇಲ್ಲ. ಅದು ಆಲ್ರೆಡಿ ವರ್ಷ ಬರ್ತಾ ಇದೆ, ಫಂಡ್ ರಿಲೀಸ್ ಆಗ್ತಾ ಇದೆ. ಅದನ್ನ ಯಾರು ಉಪಯೋಗಿಸ್ಕೊಳ್ತಾ ಇದ್ದಾರೆ, ಯಾವ ರೀತಿ ಉಪಯೋಗ ಆಗ್ತಾ ಇದೆ ಅನ್ನೋದು ಯಾರಿಗೂ ಸರಿಯಾದ ಮಾಹಿತಿ ಇಲ್ಲ. ಏನಾಗ್ತಿದೆ, ಪ್ರತಿ ವರ್ಷದ ಫಂಡು 500 ಕೋಟಿ ಏನು ಬರ್ತಾ ಇದೆ ಅದು ಖಾಲಿ ಆಗ್ತಾ ಇದೆ. ಈಗ 750 ಕೋಟಿಗೆ ಅದನ್ನ ರೈಸ್ ಮಾಡಿದ್ದಾರೆ. ಇನ್ನು ನಮ್ಮ ಅಧ್ಯಕ್ಷರು ರಾಜ್ಯಾಧ್ಯಕ್ಷರಿದ್ದಾರೆ ಸೋಮಶೇಖರ್ ಅವರು 1,000 ಕೋಟಿಗೆ ಅದನ್ನ ಡಿಮ್ಯಾಂಡ್ ಮಾಡಬೇಕು ಅಂತ ಹೇಳಿ ಈಗ ಅರ್ಜಿಗಳನ್ನ ಕೊಟ್ಟಿದ್ದಾರೆ, ಸಲ್ಲಿಸಿದ್ದಾರೆ. ಈಗಿರುವಂತಹ ಫಂಡ್ಗಳನ್ನ ನಾವು ಯಾವ ರೀತಿ ತಗೋಬಹುದು, ಯಾವ್ದಕ್ಕೆ ಬಳಸ್ಕೋಬಹುದು, ಯಾರಿಗೆ ಬಳಸ್ಕೋಬಹುದು, ಯಾರ್ಯಾರಿಗೆ ಅದರ ಫಲಾನುಭವಿಗಳು ಯಾರ್ಯಾರಿದ್ದಾರೆ ಅನ್ನೋದನ್ನ ನಾವು ಆಲೋಚನೆ ಮಾಡಬೇಕಾಗುತ್ತೆ. ನಮ್ಮಲ್ಲಿ ಬಂದು ಯಾವುದಾದ್ರೂ ಸಮುದಾಯ ಭವನ ಇಲ್ಲ ಅಂತಂದ್ರೆ ಲೇಡೀಸ್ ಹಾಸ್ಟೆಲ್, ಮಕ್ಕಳಿಗೆ ಅಂಗನವಾಡಿ ಬಾಲವಾಡಿ ಅಂತೆಲ್ಲ ಹೇಳ್ತೀವಲ್ಲ, ಅದರ ಕೊರತೆ ಎಲ್ಲಿದೆ ಅದನ್ನ ನಮ್ಮದೇ ಸಮುದಾಯದವರು ನಾವು ಈ ಫಂಡಲ್ಲಿ ತಗೊಂಡು ಮಾಡುವಂಥದ್ದು ಇರುತ್ತೆ. ಅಂದ್ರೆ ನಮ್ಮ ತಾಲೂಕು ಆಗ್ಬೋದು, ಹೋಬಳಿ ಆಗ್ಬೋದು, ಜಿಲ್ಲೆ ಆಗ್ಬೋದು,
ಅಲ್ಲಿಗೆ ಸಂಬಂಧಪಟ್ಟಂತೆ ನಮ್ಮ ಕ್ಯಾಟಗಿರಿಗೆ ಯಾವುದು ಅನುಕೂಲಗಳಿಲ್ಲ ಅದನ್ನ ನಾವು ಅರ್ಜಿಗಳ ಮೂಲಕ ಡಿಮ್ಯಾಂಡ್ ಮಾಡಿ ತಗೊಂಡು ಆ ಫಂಡ್ಸ್ ಅಲ್ಲಿ ನಾವು ಮಾಡ್ಕೊಂಡು ಇದಕ್ಕೆ ನಾವು ಏನ್ ಮಾಡ್ಬೇಕು ಅಂದ್ರೆ ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ನಾವು ಸಂಘಟನೆ ಮಾಡಿದ್ರೆ ಖಂಡಿತ ನಾವು ತಗೊಳ್ಳೋದಕ್ಕೆ ಆಗೋದಿಲ್ಲ. ಎಲ್ಲೋ ಒಬ್ಬೊಬ್ರು ತಗೊಳ್ತಾರೆ, ಗೊತ್ತಿರೋರು ಹೋಗ್ತಾರೆ. ಈಗ ಸಾಧಾರಣವಾಗಿ ನಾವು ಇದರಲ್ಲಿ ಯಾವುದೇ ಮೆಂಬರ್ ಅಲ್ಲ, ಈಗ ನಾರ್ಮಲ್ ಪರ್ಸನ್ ಈಗ ಹೋದ್ವಿ, ಒಂದು ಆಫೀಸಲ್ಲಿ ಕೇಳಿದ್ವಿ, ಇಲ್ಲ ಅದು ಫಂಡ್ ಯಾವುದು ಬಂದಿಲ್ವಲ್ಲ, ಇಲ್ಲ ಆ ಥರದ್ದು ಯಾವುದು ಇಲ್ವಲ್ಲ ಅಂತ ಹೇಳಿ ಕಳಿಸ್ತಾರೆ. ಬಟ್ ಅದೇ ಇದರಲ್ಲಿ ನಾವು ಯಾವುದಾದ್ರು ಒಂದು ಮೆಂಬರ್ಶಿಪ್ ತಗೊಂಡು ಇದೊಂದು ಸಂಘಟನೆಯಲ್ಲಿ ಇದ್ವಿ ಅಂತ ಹೇಳಿದ್ರೆ ಕಾರ್ಡ್ನ ತಗೊಂಡೋಗಿ ನಮ್ಗೆ ಇಲ್ಲಿ ಏನೇನು ಸೌಲಭ್ಯವಿರುತ್ತೆ ಅದು ನಮಗೆ ಕೊಡಬೇಕು ಅಂತ ಹೇಳಿ ನಾವು ಆ ಹಕ್ಕನ್ನ ಬಲವಾಗಿ ಕೇಳಿ ಪಡ್ಕೋಬಹುದು. ಸಂಘದ ಪ್ರಧಾನ ಕಾರ್ಯದರ್ಶಿ ಸುಧಾಮಣಿ, ಮೈಸೂರು ಕಾರ್ಯದರ್ಶಿ ಜಿತೇಂದ್ರ, ಮೈಸೂರು ಜಿಲ್ಲಾಧ್ಯಕ್ಷ ಪುಟ್ಟೇಗೌಡ ಈ ಸಂದರ್ಭ ಮಾತನಾಡಿದರು. ಒಂದು ಕಾರ್ಡ್ ಬರ್ತದೆ. ಕಾರ್ಡ್ ಏನು ನಮ್ಮ ಈ ಮೇಡಮ್ ಅವರಿಗೆ ಮಾಹಿತಿ ಕೊಟ್ಟಾಗ ಎಲ್ರಿಗೂ ಒಂದೊಂದು, ಈಗ ಕರ್ನಾಟಕ ರಾಜ್ಯ ಹಿಂದುಳಿದ ಒಕ್ಕಲಿಗರ ಸಂಘ ಅಂತೇಳಿ ಎಲ್ರಿಗೂ ಒಂದು ಐಡೆಂಟಿಫಿಕೇಟ್ ಕಾರ್ಡ್ ಇರ್ತದೆ. ಕಾರ್ಡನ್ನು ತಾವು ಎಲ್ಲರೂ ಪಡ್ಕೋಬೋದು. ಕಾರ್ಡನ್ನು ನಾವು ಕಾರ್ಡ್ ಇಟ್ಕೊಂಡು ರೀತಿಲಿ ನಾವು ಚಳವಳಿ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ, ನಾವು ಕೂಗಾಗಬೇಕಂತ ಅವಶ್ಯಕತೆ ಇಲ್ಲ. ನಾವೇನು ಒಂದು ಒಗ್ಗಟ್ಟು, ಒಂದು ಆಫೀಸ್ಗೆ ಹೋಗ್ಬೇಕಾಗಲಿ, ಒಂದು ಯಾವುದೇ ಒಂದು ಕಚೇರಿಗೆ ಹೋಗ್ಬೇಕಾಗಲಿ, ನಾವು ಒಬ್ಬರು ಹೋಗ್ಬೇಕಾದ ಅವಶ್ಯಕತೆನೇ ಇಲ್ಲ. ಈ ಎಲ್ಲ ಮೋಸ ಇದೆ, ಎಲ್ಲ ಆಫೀಸ್ಗಳಲ್ಲೂ ಮೋಸ ಇದೆ. ಒಬ್ಬರು ಹೋಯ್ತು ಅಂತಂದ್ರೆ ಎಲ್ಲ ಸಂಘಟನೆ ಅಧಿಕಾರಿಗಳಿಗೂ ಫೋನ್ ಮಾಡ್ಕೊಂಡು ನಮ್ಮ ಕೆಲಸ ಕಾರ್ಯಗಳು ಆಗಲಿಲ್ಲ ಅಂತಂತಂದ್ರೆ, ಈಗ ನಮ್ಮ ಕೊಡಗು ಜಿಲ್ಲಾ ಅಧ್ಯಕ್ಷರಿಗೆ ಮಾಡ್ಬೋದು, ಅದಿಲ್ಲ ಅಂದ್ರೆ ನಮಗೆ ಮಾಡ್ಬೋದು, ನಮ್ಮಿಲ್ಲ ಅಂದ್ರೆ ಅವ್ರಿಗೆ ಮಾಡ್ಬೋದು. ಅವ್ರಿಗೂ ಗೊತ್ತಿಲ್ಲ ಅಂತಂದ್ರೆ ಎಲ್ಲ ಪದಾಧಿಕಾರಿಗಳಲ್ಲಿ ನಿಮ್ಮ ಕೆಲಸಗಳನ್ನ ನಾವು ಮಾಡ್ಕೊಳ್ಬೇಕು ಅಂತೇಳಿ ಒಂದು ಸಂಘ ಸಂಸ್ಥೆಗಳಲ್ಲಿ ನೆರವೇರಿಸಲಿದ್ದ ಈ ಸಂಘಗಳಲ್ಲಿ ನಾವು ಎಲ್ಲ ಗುರುತಿಸ್ಕೋಬೇಕಾದ್ರೆ ಎಲ್ಲಿ ಅಂತಂದ್ರೆ, ಒಂದು ದೊಡ್ಡದಾದ ಫಂಕ್ಷನ್ ಮಾಡಿದಾಗ, ಒಂದು ರಾಜ್ಯಸಭೆಯಲ್ಲಿ ಒಂದು ಯಾವುದೋ ಒಂದು ದೊಡ್ಡ ಸಮಾರಂಭಗಳಲ್ಲಿ ನಾವೆಲ್ಲ ಒಂದು ಗೌರವದಾಗ ಆಗಿ ಸಭೆ ಸಮಾರಂಭಗಳಲ್ಲಿ ಸೇರಿ ನಾವು ಎಲ್ಲ ರೀತಿಯಲ್ಲಿ ಯಾರು ಏನು ಈ ಸಂಘ ಯಾವುದು ಅನ್ನೋದು ಇನ್ನೂ ಪ್ರಚಾರ ಆಗಿಲ್ಲ, ಗೊತ್ತಾಗುತ್ತೆ. ಈಗ ಇದು ಹಿಂದುಳಿದ ವರ್ಗಕ್ಕೆ ಕೆಲವು ಫಂಡ್ಸ್ಗಳು ಕೊಡ್ತಾರೆ ನೋಡಿ, ಯಾವುದೇ ಕೊಟ್ಟರು ಅಲ್ಲಿಗೆ ಸಂಬಂಧಪಟ್ಟ MLAಗಳಿಗೆ ಬರೋದು, MLAಗಳಿಗೆ MP ಗಳಿಗೆ ರಾಜ್ಯಕ್ಕೆ. ಬಟ್ ನಮ್ಗೆ ಆ ಥರ ಬೇಡ. ನೀವು ಏನಿದ್ರು ನಾವು ಸಂಘಟನೆಗೆ ಅಂತಿದ್ದೀವಿ, ನೀವು ನಮ್ಮ ಮೂಲಕ ಕೊಡಿ. ಬಟ್ ನಮಗೆ ಯಾರ್ಯಾರು ಕೊಡ್ತಾರೆ ಅಂತ ನಮಗೆ ಗೊತ್ತಾಗಬೇಕು. ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಪ್ರತಿಯೊಬ್ಬರು ಅದಕ್ಕೆ ಎಲ್ಲ ಒಟ್ಟುಗೂಡಿ ಒಟ್ಟಿಗೆ ಹೋದಾಗ ಅವ್ರಿಗೆ ಅದಕ್ಕೆ ಆನ್ಸರ್ ಮಾಡೋಕ್ಕಾಗಲ್ಲ. ಅವಾಗ ನಾವೇ ನಮ್ಮ ಕೈಗೆ ತೊಗೊಂಡಂಗೆ ಆಗುತ್ತೆ. ಯಾಕಂದರೆ ಇಲ್ಲಿ ನಾವು ಗುರುತಿಸೋದು ಬಡವ್ರನ್ನೇ. ಆಲ್ಮೋಸ್ಟು ಈ ಯಾರು BPL ಕಾರ್ಡು ಓರ್ಡರ್ ಇರ್ತಾರೆ ಅವರಿಗೆ ಇದು ಸಂಬಂಧಪಟ್ಟದ್ದು. ಬಟ್ ಅವರು ಅಲ್ಲಿರಲ್ಲ. ಕೆಲವರು ಗಂಗಾ ಕಲ್ಯಾಣ ಆಗಿರ್ಬೋದು, ಕೆಲವರು ಈಗ ದೇವರಾಜರ್ಸು ನಿಗಮದಡಿ ಆಗಿರ್ಬೋದು, ಕೆಲವರು ತಗೊಂಡಿದ್ದಾರೆ. ಬಟ್ ಅದರಲ್ಲಿ ಯಾರು ಕೊಟ್ಟಿದ್ದಾರೆ ಅಂತ ಮಾಹಿತಿ ಕೊಟ್ಟಿಲ್ಲ ನಮಗೆ. ಕೆಲವೊಂದು ನಾವು ಚಿಕ್ಕಮಗಳೂರಲ್ಲಿ ದಾಖಲೆಗಳೆಲ್ಲ ತೆಗೆಸಿದ್ವಿ. ಅಲ್ಲಿ ತೆಗೆಸಿದ್ರೆ ಅದು ಮಾಹಿತಿ ಹೋಗಿದೆ, ಅವ್ರಿಗೆ ಅಮೌಂಟ್ ತಗೊಂಡಿದ್ದಾರೆ ಅಂತ ಬಂದಿದೆ. ಆ ವ್ಯಕ್ತಿ ಅಲ್ಲಿ ಬಂದಿದ್ದಾರೆ, ನಮ್ಗೆ ಯಾವುದೇ ಅಮೌಂಟ್ ಕೊಟ್ಟಿಲ್ಲ. ಇದರಲ್ಲಿ ಏನು ದಾಖಲಾತಿ ಬೇಕು ನಾವೆಲ್ಲ ಅವಶ್ಯಕತೆ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ರು. ತದನಂತರ ಸಂಪುಟ ವಿಸ್ತರಣೆ ಆದಮೇಲೆ ಅವರು ರಂಗೇಗೌಡರು ಅವರು ಬಂದು BCM ಆಫೀಸರು ಇನ್ನೊಂದು 3 ದಿನದಲ್ಲಿ ಪೂರ್ತಿ ದಾಖಲಾತಿಗಳು ಮುಗಿಸ್ಕೊಡ್ತೀವಿ. ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದಂಗೆ ಮುಂದೆ 500 ಕೋಟಿ ಇರುವಂಥ ಇದನ್ನು 700 ಕೋಟಿಗೆ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ. 700 ಕೋಟಿ ಹಿಂದುಳಿದ ವರ್ಗಕ್ಕೆ ಮೀಸಲಿಡ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ನಮ್ಮ ಸಂಘಟನೆಯಿಂದ ಎಲ್ಲ ಜಿಲ್ಲೆಗಳಿಂದ ನಮ್ಮ ಒಳ್ಳೆ ಜಿಲ್ಲಾಧ್ಯಕ್ಷರು ಪಡೆದಿದ್ದಾರೆ, ಅನಿಸುತ್ತೆ. ಸೊ ಹಾಗಾಗಿ ಈ ಫಲಾನುಭವಿಗಳನ್ನ ನಾವು ಮುಖ್ಯ ಅವ್ರಿಗೆ ಏನು ಬೇಕು ನಾವು ಸೌಕರ್ಯ ಕೊಡೋಣ. ಅದು ನಮ್ಮಿಂದ ಮಾತ್ರ ಸಾಧ್ಯ. ನೀವು ಹೇಳಿದಂಗೆ MLAಗೆ ಫುಲ್ ಓವರ್ ಟಾಪಿಕ್ ಕೊಡ್ತಾರೆ. ಅವ್ರ ಲೆಟರ್ಡಲ್ಲಿ ಯಾರಿಗೆ ಬೇಕು, ಯಾರಿಗೆ ಏನು ಕೊಡಬೇಕು ಅಂತ ಫೈನಲ್ ಮಾಡದೆ. ಸಭೆಯಲ್ಲಿ ಕುಶಾಲನಗರ ತಾಲೂಕಿನ ಪ್ರದೀಪ್, ಸೋಮವಾರಪೇಟೆ ತಾಲೂಕಿನ ಹೂವಯ್ಯ, ವಿರಾಜಪೇಟೆ ತಾಲೂಕಿನ ಡಾಲು ತಿತಿಮತಿಯ ಮಂಜುನಾಥ್, ನೀರಾವರಿ ಸಲಹಾ ಸಮಿತಿ ಸದಸ್ಯ ಐಗೂರಿನ AP ಸುಬ್ಬಯ್ಯ, ಪತ್ರಕರ್ತೆ ಉಷಾ ಪ್ರೀತಂ, ಮೂರ್ನಾಡು ನಟೇಶ್ ಪಾಲ್ಗೊಂಡಿದ್ದರು. ರಾಜ್ಯದ ಪ್ರಥಮ ಮಹಿಳಾ ಉದ್ಯಮಿ ಹಾಗೂ ದಾನಿಗಳಾದ ಡಿ ಸಾಕಮ್ಮ ಅವರನ್ನ ಅವರ ಮರಣದ ಬಳಿಕ ತೀವ್ರ ನಿರ್ಲಕ್ಷ್ಯ ಮಾಡಲಾಗಿದ್ದು, ಅವರ ಹೆಸರು ನೆನಪಿನಲ್ಲಿ ಉಳಿಯುವಂಥ ಯೋಜನೆಗಳನ್ನು ಮಾಡಲು ಸೋಮವಾರಪೇಟೆಯ ಡಾಲ್ಫಿನ್ಸ್ ಸ್ಪೋರ್ಟ್ಸ್ ಕ್ಲಬ್ ತೀರ್ಮಾನಿಸಿದೆ ಎಂದು ಅಧ್ಯಕ್ಷ BR ಮಹೇಶ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ರಾಜ್ಯ ಮಹಿಳಾ ಸಾಧಕಿಯ ಹೆಸರು ಈಗ ಯುವಜನರಿಗೆ ತಿಳಿದಿಲ್ಲ. ಹಿಂದೆ ಅವರ ಬಸವೇಶ್ವರ ರಸ್ತೆಯಲ್ಲಿಂದ ಬಂಗಲೆಗೆ ಸಾಕಷ್ಟು ಜನರು ಭೇಟಿ ನೀಡಿ ಮಾಹಿತಿಯನ್ನು ಪಡಿತಾ ಇದ್ದರು.
ಈಗ ಅದು ಸಾಧ್ಯವಾಗ್ತಾ ಇಲ್ಲ. ಆದ್ದರಿಂದ ತಮ್ಮ ಪಟ್ಟಣದ ಸಾಧಕ ಮಹಿಳೆಯ ಹೆಸರನ್ನು ಪಟ್ಟಣದ ಪ್ರಮುಖ ರಸ್ತೆಗೆ ಇರಿಸಿ ಅವರನ್ನು ನೆನೆಯುವಂತೆ ಮಾಡಬೇಕು. ಇದರೊಂದಿಗೆ ಸೂಕ್ತ ಸ್ಥಳದಲ್ಲಿ ಅವರ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಲು ಶಾಸಕರು ಹಾಗೂ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಯೋಜನೆಯನ್ನು ರೂಪಿಸಲಾಗಿದೆ ಎಂದರು. ಇತಿಹಾಸ ಪೂರ್ವವಾಗಿ ನೋಡ್ಬಿಟ್ಟು ನಿಜ ಖುಷಿ ಆಗುತ್ತೆ. ಆ ಸಾಕನ್ನು ಬಂದು ನೋಡ್ಲಿಕ್ಕೆ ಎಷ್ಟು ಜನ ಬರ್ತಾರೆ, ಲಕ್ಷ ಜನ ಬರ್ತಿದ್ರು. ಅದು ಇವತ್ತು ನೆನೆಗೆ ಬಿದ್ದಿದೆ. ಅದನ್ನ ವೈಭವ ಮಾಡಬೇಕು. ತಮಿಳು, ತೆಲುಗು ಇಂಥ ಫಿಲಮ್ ಕೂಡ ಮಾಡಿದ್ದಾರೆ. ನಾವೊಂದು ಸಾಕನ್ನು ಹಂಗಾಗಿ ಅವ್ರ ಹೆಸರು ಅದನ್ನು ಉಳಿಬೇಕು. ಮುಂದಿನ ಭವಿಷ್ಯದ ಮಕ್ಕಳಿಗೆ ಸಾಕಮ್ಮ ಅಂತ ಗೊತ್ತಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮೊಂದು ಮೇನ್ ರಸ್ತೆಯಲ್ಲಿ ಸಾಕಮ್ಮ ಅವ್ರದ್ದು ಒಂದು ರಸ್ತೆ ಹೆಸರು ಮತ್ತು ಒಂದು ಪುತ್ಥಳಿ ಮಾಡಲಿಕ್ಕೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಡ್ತೀವಿ. ಅದು ನಮ್ಮದು ಅಂತಂದ್ರೆ ಯಾರು ಬಂದು ಸಂಘ ಸಂಸ್ಥೆ ಎಲ್ಲ ಸಂಘ ಸಂಸ್ಥೆ ಸೇರಿಸಲು ಒಗ್ಗಟ್ಟಾಗಿ ಈ ಒಂದು ಪುತ್ಥಳಿ ಮತ್ತು ಒಂದು ರಸ್ತೆ ಹೆಸರಿಡಬೇಕು ಅಂತ ಕೇಳ್ಕೊತಿದ್ದೀವಿ. ಕ್ಲಬ್ನ ಸಲಹೆಗಾರರಾದ KS ಪ್ರಕಾಶ್ ಮಾತನಾಡಿ, ಡಾಲ್ಫಿನ್ಸ್ ಸ್ಪೋರ್ಟ್ಸ್ ಕ್ಲಬ್ ಹಾಕಿ ಕ್ರೀಡೆಯಲ್ಲಿ ಸಾಕಷ್ಟು ಪ್ರತಿಭೆಗಳಿಗೆ ತರಬೇತಿ ನೀಡುವ ಮೂಲಕ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗುತ್ತಿದ್ದಾರೆ. ಇದರೊಂದಿಗೆ ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಇದೆ. ಜಿಲ್ಲೆಯಲ್ಲಿ ಈ ಹಿಂದೆ ಆಳಿದ ಲಿಂಗರಾಜ ಅರಸು ಮತ್ತು ವೀರರಾಜೇಂದ್ರ ಅವರು ಆಳಿದ್ದು ಅವರ ಹೆಸರು ಇಂದಿಗೂ ಜನಮಾನಸದಲ್ಲಿ ಉಳ್ಕೊಂಡಿದೆ. ಆದರೆ ಅವರಂತೆ ಇದ್ದ ದೊಡ್ಡ ಮನೆ ಕುಟುಂಬದ ಸಾಕಮ್ಮ ಮಾತ್ರ ನಮ್ಮಿಂದ ಮರೆಯಾಗಿದ್ದಾರೆ. ಸಮಾಜಕ್ಕೆ ನೆರವಾಗಲು ಸಾಕಷ್ಟು ಭೂಮಿ, ಹಣ ದಾನ ಮಾಡಿದ್ದು ಇಂದಿಗೂ ನಾವು ಪಟ್ಟಣದಲ್ಲಿ ಕಾಣಬಹುದು. ಮುಂದಿನ ಪೀಳಿಗೆಗೆ ಅವರನ್ನು ಪರಿಚಯಿಸುವ ನಿಟ್ಟಿನಲ್ಲಿ ಕ್ಲಬ್ ವತಿಯಿಂದ ಯೋಜನೆಗಳನ್ನು ರೂಪಿಸಲಾಗಿದೆ. ಪಟ್ಟಣ ಸೇರಿದಂತೆ ಎಲ್ಲ ಸಂಘ ಸಂಸ್ಥೆಗಳು ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಅಲ್ಲದೆ ಅವರ ಹೆಸರನ್ನು ರಸ್ತೆಗೆ ಇರಿಸಲು ಪಟ್ಟಣ ಪಂಚಾಯಿತಿ ಮತ್ತು ಪ್ರತಿಮೆ ಸ್ಥಾಪಿಸಲು ಸ್ಥಳಕ್ಕಾಗಿ ಶಾಸಕರು ಹಾಗೂ ತಹಶೀಲ್ದಾರ್ ಅವರಿಗೆ ಮನವಿಯನ್ನ ಮಾಡಲಾಗುತ್ತೆ ಅಂತ ತಿಳಿಸಿದರು. ನಾವೀಗೆ ಮಾತಾಡ್ತಾ ಇರುವಾಗ ನಾಳೆ ಸೋಮಪೇಟೆಯಲ್ಲಿ ಹಾಕಿ ಜೊತೆಗೆ ಪ್ರತಿಭೆಗಳನ್ನ ಗುರುತಿಸಬೇಕು, ಅಥವಾ ಜೀವಂತ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು. ಅವ್ರ ಬಗ್ಗೆ ನಾವು ಏನಾದರೂ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಮ್ಮ ಕ್ಲಬ್ನಲ್ಲಿ ಸಭೆ ನಡೆಸಿ ಡಿಸ್ಕಷನ್ ಆದಾಗ ನಮಗೆ ಈ ಊರಿನಲ್ಲಿ ಒಡನಲ್ಲಿ ಲಿಂಗರಾಜ ಅರಸು ಅಥವಾ ವಿರಾಜಪೇಟೆಯಲ್ಲಿ ವೀರರಾಜು, ಎರಡು ತಾಲೂಕಿನಲ್ಲಿ ಎರಡು ರಾಜಮನೆ ಹೆಸರು ಓಡಾಡ್ಕೊಂಡಿದೆ ಇಲ್ಲಿಯವರಿಗೆ ಇತಿಹಾಸದಲ್ಲಿ. ಅದೇ ಸೋಮಪೇಟೆಯಲ್ಲಿ ಸ್ಥಾಪನೆ ಅಂತ ರಾಣಿ, ಆ ವಿಷಯದ ಬಗ್ಗೆ ನಾವು ಡಿಸ್ಕಷನ್ ಮಾಡುವಾಗ ಆ ವಿಷಯದ ಇದುವರೆಗೂ ಯಾರು ಮುಂದಕ್ಕೆ ತರಲೇ ಇಲ್ಲ. ಸಾಕಮ್ಮನವರು ಇದ್ದಾರೆ ಅನ್ನೋದು ಇಡೀ ಪ್ರಪಂಚಾದ್ಯಂತ ಎಲ್ಲರೂ ಅದಕ್ಕೆ ಪ್ರೆಸ್ ಕರೆದು ಇದನ್ನ ತಹಶೀಲ್ದಾರರು ತಿಳಿಸ್ಬೇಕು, ಮತ್ತೆ ಮುಖ್ಯ ಪಟ್ಟಣ ಪಂಚಾಯತಿ ಅವರಿಗೂ ತಿಳಿಸ್ಬೇಕು. ಹೆಚ್ಚಾಗಿ ನಮ್ಮ ಸಂಸ್ಥೆಯ ಕ್ಷೇತ್ರದ ಶಾಸಕರು ಮಂತ್ರಪೌರರಿಗೂ ತಿಳಿಸ್ಬೇಕು. ಇದನ್ನು ನಾವು ಹೇಗಾದರೂ ಮಾಡಿ ಇದನ್ನ ಪ್ರಶ್ನೆಯಾಗಿ ಉಳಿದಿದೆ ಉತ್ತರ ರೂಪದಲ್ಲಿ ಬಂದು ಸಾಕಮ್ಮನ ಹೆಸರು ಅಜರಾಮರವಾಗಿ ಬೆಳೀಲಿ ಅಂತ ನಮ್ಮ ಸಂಸ್ಥೆಯ ಒಂದು ಉದ್ದೇಶ. ದಯವಿಟ್ಟು ಇದನ್ನು ನೀವು ಮೇಲಧಿಕಾರಿಗಳಿಗೆ ತಿಳಿಸುವ ಜವಾಬ್ದಾರಿ ನಮ್ಮದು ಇದೆ, ಹಾಗೂ ಪತ್ರಕರ್ತರು ನಿಮ್ಮದು ಇದೆ. ದಯಮಾಡಿ ಇದನ್ನು ಹೆಚ್ಚಿನ ಒತ್ತು ಕೊಟ್ಟು ಸಾಕಮ್ಮನ ನಮ್ಮ ಇಲ್ಲಿ ಯಾವುದೇ ಸ್ವಂತ ಉದ್ದೇಶ ಯಾವುದೂ ಇಲ್ಲ. ಇತ್ತೀಚೆಗೆ ನಡೆದ ಮತಾಂತರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೇ ಹೊರತು ನಿಸರ್ಗಧಾಮ ಟೂರಿಸ್ಟ್ ಸೆಂಟರ್ ಅನ್ನು ಗುರಿ ಮಾಡಬಾರದು ಅಂತ ಇಲ್ಲಿನ ವರ್ತಕರು ಒತ್ತಾಯಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸ್ಥಳೀಯ ವರ್ತಕ ಮುರಳಿ ಅಂಚಮನೆ ಅವರು, ನಿಸರ್ಗಧಾಮ ಟೂರಿಸ್ಟ್ ಸೆಂಟರ್ನಲ್ಲಿ 70 ಮಳಿಗೆಗಳಿದ್ದು ಸುಮಾರು 300ರಿಂದ 400 ಮಂದಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದು ಕೇವಲ ಮುಸಲ್ಮಾನರ ವ್ಯಾಪಾರ ಕೇಂದ್ರವಲ್ಲ. ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರು, ಸೇಟುಗಳು ಸೇರಿದಂತೆ ಎಲ್ಲ ವರ್ಗದವರು ಒಗ್ಗಟ್ಟಿನಿಂದ ವ್ಯಾಪಾರ ಮಾಡ್ತಾ ಇದ್ದಾರೆ. ಕೇರಳದ ಒಂದು ಮುಸ್ಲಿಂ ಕುಟುಂಬ ಮಾತ್ರ ಇಲ್ಲಿದ್ದು ಉಳಿದ ಮುಸಲ್ಮಾನರು ಸ್ಥಳೀಯರೇ ಆಗಿದ್ದಾರೆ. ಎಲ್ಲ ಧರ್ಮದವರ ಹಬ್ಬಗಳನ್ನು ಸಡಗರದಿಂದ ಆಚರಿಸ್ತೇವೆ. ಆದರೆ ಇತ್ತೀಚೆಗೆ ಮತಾಂತರ ಪ್ರಕರಣ ನಡೆದ ಬಳಿಕ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಧರ್ಮದ ಆಧಾರದ ಮೇಲೆ ಇಲ್ಲಿ ಕೆಲಸ ನೀಡ್ತಾ ಇಲ್ಲ. ಕೆಲಸ ಮಾಡಲು ಬಯಸುವವರಿಗೆ ಮಾತ್ರ ಉದ್ಯೋಗಾವಕಾಶವನ್ನು ನೀಡಲಾಗ್ತಾ ಇದೆ.
ಧರ್ಮ, ಜಾತಿ ಅಥವಾ ವೈಯಕ್ತಿಕ ನಂಬಿಕೆಗಳ ಆಧಾರದ ಮೇಲೆ ಭೇದ ಭಾವ ಮಾಡುವುದಿಲ್ಲ. ಯಾವುದೇ ಕಾನೂನುಬಾಹಿರ ಅಥವಾ ಬಲವಂತದ ಧರ್ಮಾಂತರ ಚಟುವಟಿಕೆಗಳನ್ನು ನಾವು ವಿರೋಧಿಸ್ತೇವೆ. ಯಾವುದಾದ್ರೂ ಅಪ್ರಾಪ್ತ ವಯಸ್ಸಿನ ಬಾಲಕನ ಮೇಲೆ ಕಾನೂನುಬಾಹಿರವಾಗಿ ಪ್ರಭಾವ ಬೀರಲಾಗಿದೆ ಅಥವಾ ಧರ್ಮಾಂತರ ಮಾಡಲಾಗಿದೆ ಎಂಬ ಆರೋಪವಿದ್ದಲ್ಲಿ ಅದರ ಕುರಿತು ನ್ಯಾಯಸಮ್ಮತ ತನಿಖೆ ನಡೆಸಿ ತಪ್ಪಿತಸ್ಥನೆಂದು ಸಾಬೀತಾದ ವ್ಯಕ್ತಿಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. NTCಯಲ್ಲಿ ತಮ್ಮ ವ್ಯವಹಾರಗಳನ್ನು ಕಾನೂನುಬದ್ಧವಾಗಿ ನಡೆಸ್ತಾ ಇದ್ದು ನಮಗೆ ದೊರೆತ ಅವಕಾಶಗಳಿಂದ ಸ್ವಾವಲಂಬಿಯಾಗಿ ನಿಲ್ಲಲು ಸಾಧ್ಯವಾಗಿದೆ. ಧರ್ಮಾಂತರ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಯಾವುದೇ ವೈಯಕ್ತಿಕ ಕೃತ್ಯಗಳಿಗೆ NTC ಸಂಸ್ಥೆ ಜವಾಬ್ದಾರಿಯಲ್ಲ. ಕಾನೂನಿನ ಪ್ರಕಾರ ಹೊಣೆಗಾರಿಕೆ ಇದ್ದಲ್ಲಿ ಇದು ಸಂಬಂಧಪಟ್ಟ ವ್ಯಕ್ತಿಗೆ ಮಾತ್ರ ಅನ್ವಯಿಸಬೇಕೆಂದರು. ನಮ್ಮ ವ್ಯಾಪಾರ ವ್ಯವಹಾರವನ್ನು ಸ್ಥಗಿತಗೊಳಿಸುವ ಅಥವಾ ನಿರ್ಬಂಧಿಸುವ ಪ್ರಯತ್ನಗಳು ಜರುಗಿದರೆ ಅದರಿಂದ ನಮಗೆ ನಷ್ಟ ಉಂಟಾಗುವುದಲ್ಲದೆ ನಮ್ಮ ಹೂಡಿಕೆಗಳ ಮೇಲೆ ಪರಿಣಾಮ ಬೀರುತ್ತೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ನ್ಯಾಯಸಮ್ಮತ ತನಿಖೆಯನ್ನು ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ನಿರಪರಾಧಿ ವ್ಯಾಪಾರಿಗಳು ಹಾಗೂ ಉದ್ಯೋಗಿಗಳಿಗೆ ಅನ್ಯಾಯವಾಗದಂತೆ ನೋಡಿಕೊಳ್ಳಬೇಕೆಂದು ಮುರಳಿ ಅಂಚೆಮನೆ ಮನವಿ ಮಾಡಿದರು. ಮಳಿಗೆಗಳಲ್ಲಿ ಕಾರ್ಯನಿರ್ವಹಿಸುವ ಮಹಿಳಾ ಸಿಬ್ಬಂದಿಗಳ ಸುರಕ್ಷತೆಯ ದೃಷ್ಟಿಯಿಂದ ಗ್ರೂಪನ್ನು ರಚನೆ ಮಾಡಲಾಗಿದ್ದು ತಮಗೆ ಆಗುವ ಅನ್ಯಾಯದ ಕುರಿತು ವಿಚಾರ ವಿನಿಮಯ ಮಾಡಿಕೊಂಡಲ್ಲಿ ಕ್ರಮ ಕೈಗೊಳ್ಳಲು ಅನುಕೂಲವಾಗುತ್ತೆ ಎಂದರು. ಮತಾಂತರದ ವಿರುದ್ಧ ಜೂನ್ 30ರಂದು ಕುಶಾಲನಗರದಲ್ಲಿ ನಡೆಯುವ ಜನಾಂದೋಲನಕ್ಕೆ ಬೆಂಬಲವಾಗಿ ನಿಸರ್ಗಧಾಮ ಟೂರಿಸ್ಟ್ ಸೆಂಟರ್ನ ಎಲ್ಲ ಮಳಿಗೆಗಳನ್ನು ಬಂದ್ ಮಾಡುವುದಾಗಿ ಸ್ಪಷ್ಟಪಡಿಸಿದರು. ನಾನು ಇಲ್ಲಿ ನಿಸರ್ಗಧಾಮಲ್ಲಿ ಕಳೆದ 9 ವರ್ಷದಿಂದ ಆಕ್ಚುಲಿ ಅಲ್ಲಿ ನಾನು ಮ್ಯಾನೇಜರ್ ಆಗಿ ಬಂದಿರುವಂಥದ್ದು. ನಿಸರ್ಗಧಾಮ ಟೂರಿಸ್ಟ್ ಸೆಂಟರ್ ಓನರ್ ಬಂದು ಅಬ್ದುಲ್ ಸಲಾಂ ರಾವ್ದಾರ್ ಅಂತ. ಅವರು ನನ್ನ ಮ್ಯಾನೇಜರ್ ಆಗಿ ಅಲ್ಲಿಗೆ ಕೆಲಸಕ್ಕೆ ಸೇರಿಸ್ಕೊಂಡು ನಂತರ ನನಗೆ ಅಲ್ಲಿ ಒಂದು ಬಿಸ್ನೆಸ್ ಮಾಡೋಕ್ಕೆ ಅವಕಾಶ ಕೊಟ್ಟರು. ಇವತ್ತು ಒಂದು 3-4 ಅಂಗಡಿ ಇದೆ ಅಲ್ಲಿ. ಹಾಗೂ ನನ್ನ ಅಂಡರ್ ಒಂದು 10-15 ಜನ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬರು ಅವರವರ ಅನುಭವಗಳನ್ನ ಅವ್ರು ಹೇಳ್ತಾರೆ. ಸೊ ನಾನು ಅನುಭವ ಹೇಳ್ತೇನೆ. ಸೊ ಈ 9 ವರ್ಷದಲ್ಲಿ ನಾನು ನೋಡಿದಾಗ ನಿಸರ್ಗಧಾಮದಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಪ್ರತಿಯೊಬ್ಬರು ಕಮ್ಯುನಿಟಿಯವರು ಒಂದು ಫ್ಯಾಮಿಲಿ ಥರ ನಾವು ಬಂದಿದ್ದೇವೆ. ಅಲ್ಲಿರುವಂಥ ಪ್ರತಿಯೊಂದು ಹಬ್ಬಗಳನ್ನ ನಾವೆಲ್ಲ ಒಟ್ಟಿಗೆ ಆಚರಿಸ್ಕೊಂಡು ಬಂದಿದ್ದೇವೆ. ಹೌದು, ಒಂದು ಮಾತಿನಲ್ಲಿ ಎಲ್ಲ ಬೆಳೆಗಳು ಒಂದೇ ಥರ ಇರೋದಿಲ್ಲ. 5 ಬೆಳೆ ಸಮಯ ಇರೋದಿಲ್ಲ. ಅಲ್ಲಿ 300-400 ಜನ ಕೆಲಸ ಮಾಡ್ತಿರುವಂಥ ಜನಗಳಿರುವಂಥದ್ದಲ್ಲಿ ಒಬ್ಬ ವ್ಯಕ್ತಿ, 2 ವ್ಯಕ್ತಿ ಮಾಡೋ ತಪ್ಪಿಗೆ ಎಂಟೈರ್ ನಿಸರ್ಗಧಾಮವನ್ನೇ ದೋಷಿಸೋದು ಎಷ್ಟು ಸರಿ? ಅಲ್ಲಿ 90% ಮೇಲೆ ಅಧಿಕ ಮುಸ್ಲಿಮ್ಸ್ ಇದ್ದಾರೆ. ಅಲ್ಲಿ ಕೇವಲ ಮುಸ್ಲಿಮ್ಸ್ಗೆ ಇದೆ. ಅಲ್ಲಿ ಜಿಹಾದಿ ಕೃತ್ಯ ನಡೀತಾ ಇದೆ. ಹೆಣ್ಣು ಮಕ್ಕಳಿಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ, ಮತಾಂತರ ಮಾಡ್ತಾ ಇದ್ದಾರೆ. ಈ ತರ ಒಂದು ತಿಂಗಳು ನಮಗೆ ಕೇಳಿ ಸಾಕಾಗಿದೆ. ನಾವು ಒಂದು 20-25 ಅಂಗಡಿಗಳು ಹಿಂದೂ ಆಗಿರುವಂತ ನಮಗೆ ನಮ್ಮ ಹೆಸರಲ್ಲಿದೆ. ಓಕೆ, ಹಿಂದೂ ಕ್ರಿಶ್ಚಿಯನ್ ಸೇರಿಸಿ ಒಂದು 25 ಅಂಗಡಿಗಳು ಮಾಲೀಕರಿದ್ದಾರೆ. ಅಲ್ಲಿರುವಂತ 300-400 ಕೆಲಸ ಮಾಡೋದ್ರಲ್ಲಿ 150 ಜನ ಮೇಲೆ ಹಿಂದೂ ಕೆಲಸದವರು ಇದ್ದಾರೆ. ಸೊ ಈ ತರ ಇದ್ದಾಗ ಹೊರಗಡೆಯಿಂದ ಯಾರು ಕೂಡ ಒಳಗಡೆ ಬಂದು ಅಲ್ಲಿ ಏನ್ ನಡೀತಿದೆ ಅಂತ ನೋಡ್ತಾ ಇಲ್ಲ. ಕೇವಲ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತಾರೆ. ಇವತ್ತು ಮಡಿಕೇರಿಯಲ್ಲಿ ಒಂದು ಸಣ್ಣ ಕಳ್ತನ ಆಗುತ್ತೆ. ಆ ಕಳ್ಳ ಸಿಗಾಕತ್ತದೆ. ನೀವು ಪೇಪರ್ಲಿ ಅಲ್ಲಿ ಒಂದು ಕಳ್ತನ ಆಯ್ತು ಅಂತ ಆಗ್ತೀರಾ, ಮಡಿಕೇರಿ ಇರುವವರೆಲ್ಲ ಕಳ್ಳರು ಅಂತ ಆಗ್ತೀರಾ. ನಿಮ್ಮನ್ನ ಕೇಳ್ತಾರೆ. ಅದೇ ರೀತಿ ಇವತ್ತು ನಿಸರ್ಗದಲ್ಲಿ ಯಾರೊಬ್ಬ ತಪ್ಪು ಮಾಡಿದ್ರೆ ನಾವು ಅದನ್ನು ಖಂಡಿಸ್ತೇವೆ. ಅದು ಒಂದು ಅಂತ ದೊಡ್ಡ ಅಪರಾಧ. ಅವರಿಗೆ ಯಾವ ರೀತಿ ಕಾನೂನು ಕ್ರಮ ನೀವು ಮಾಡ್ಬೇಕಂದ್ರೆ ಇನ್ನು ಮುಂದೆ ಅದನ್ನು ನೋಡಿ ಮತ್ತೊಬ್ಬರು ತಪ್ಪು ಮಾಡಬಾರ್ದು. ಪ್ರತಿಯೊಬ್ಬರು ನಾವು ಅದರ ವಿರುದ್ಧ ಇದ್ದೇವೆ. ಹಾಗೂ ಮುಂದೆ ಬರ್ತಿರೋ ಜನಾಂದೋಲನ ಏನು ನಮ್ಮ ಹಿಂದೂ ಸಂಘಟನೆಗಳು ಆರ್ಗನೈಸ್ ಮಾಡಿದ್ರೆ ಅದೆಲ್ಲವೂ ನಾವು ನೈತಿಕವಾಗಿ ಹೊಣೆ ಹೊಂಟು ಅಂಗಡಿನ ಕ್ಲೋಸ್ ಮಾಡಿ ಸಪೋರ್ಟ್ ಮಾಡ್ಬೇಕಂತ ಇದ್ದೇವೆ. ನಾವು ಅದ್ರ ಜೊತೆ ನಿಲ್ತಾ ಇದ್ದೇವೆ. ಆ ತಪ್ಪಿನ ಅವ್ರೇನ್ ಮಾಡಿದ್ರ ವಿರುದ್ಧ ನಾವು ನಿಲ್ತಾ ಇದ್ದೇವೆ. ಆದ್ರೆ ಪ್ರತಿಯೊಬ್ಬರು ಎಂಟೈರ್ ನಿಸರ್ಗಧಾಮವನ್ನೇ ತೋರಿಸೋದು. ಅಲ್ಲಿರೋರೆಲ್ಲರೂ ಕಳ್ಳರು, ಅಲ್ಲಿರೋರೆಲ್ಲರೂ ಮತಾಂತರ ಮಾಡುವಂಥವ್ರು ಅಂತ ತೋರಿಸ್ತಾ ಇದ್ರಲ್ಲ, ಇದನ್ನ ನಿಲ್ಲಿಸಬೇಕು ಅಂತ ನಾವು ಇಲ್ಲಿಂದ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಮತ್ತೋರ್ವ ವರ್ತಕ ಲೋಕೇಶ್ ಡಿಕೆ ಮಾತನಾಡಿ, ಮತಾಂತರ ಪ್ರಕರಣದ ಬಳಿಕ NTCಯಲ್ಲಿ ಮಹಿಳೆಯರಿಗೆ ಉದ್ಯೋಗ ನೀಡುವುದು ಬೇಡ ಎನ್ನುವ ಕುರಿತು ಚರ್ಚೆಗಳು ನಡೀತಾ ಇವೆ. ಈ ರೀತಿಯ ಗೊಂದಲಗಳಿಂದ ಸಿಬ್ಬಂದಿಗಳಿಗೆ ತೊಂದರೆ ಆಗ್ತಾ ಇದೆ ಎಂದು ಅಸಹಾಯಕತೆ ವ್ಯಕ್ತಪಡಿಸಿದರು. 17 ಅಂಗಡಿ ಒಳಗಡೆ 4 ಅಂಗಡಿ ನಮ್ಮದು ಇದೆ. 4 ಅಂಗಡಿಯಲ್ಲಿ ನಮ್ಮ ಹತ್ರ 16 ಜನ ಕೆಲಸ ಮಾಡ್ತಿದ್ದಾರೆ. 16 ಜನ ಕೆಲಸ ಮಾಡ್ತಿದ್ದಾರೆ. ನೋಡಿ, ಇವರು ಕ್ರಿಶ್ಚಿಯನ್ ಇದ್ದಾರೆ, ನೋಡಿ ಇವರು ರಾಜಸ್ಥಾನ ಇದ್ದಾರೆ, ಆಂಧ್ರದವ್ರು ಇದ್ದಾರೆ. ಎಲ್ಲರೂ ಇದ್ದುಬಿಟ್ಟು ನಾವು ಬರೀ ಮುಸ್ಲಿಂ ಅವರು ಮಾತ್ರ ಪದಾರ್ಥ ಮಾಡ್ತಾರೆ, ಇರೋದೇ ಮುಸ್ಲಿಂ ಅವರು ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ? ಅದು ಸರಿಯಲ್ಲ ಅಂತ ಹೇಳಿ ನಮ್ಮ ಒಂದು ಭಾವನೆ. ಮತ್ತು ನಮ್ಮನ್ನ ಇಲ್ಲಿ ಇರೋರು ಎಲ್ಲ ಹಿಂದೂ ಮುಸ್ಲಿಂ ಎಲ್ಲ ಇರೋದ್ರಿಂದ ನಿಸರ್ಗಧಾಮನೇ ಸರಿ ಇಲ್ಲ ಅಂತ ಹೇಳಬಾರ್ದಲ್ವಾ? ಅದೊಂದು ನಮ್ಮ ಮಾತಿಗೆ ಬಂದು ಮಾತಾಡೋದು ಬಂದಿರುವಂಥದ್ದು.
ಮತ್ತು ಪ್ರತಿಯೊಂದು ಟ್ಯಾಕ್ಸ್ ಸಮೇತ ಕಟ್ತಾ ಇದ್ದೀವಿ, GST ಕಟ್ತಾ ಇದ್ದೀವಿ, ಪಂಚಾಯತ್ ರೇಷನ್ ತೊಗೊಂಡಿದ್ದೀವಿ, ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಪ್ರತಿಯೊಂದು ನಾವು ಮಾಡ್ಕೊಂಡಿರುವಾಗ ನಮ್ಮನ್ನು ಯಾಕೆ ನೀವು ವಿರೋಧಿಗಳ ಥರ ನೋಡ್ತಾ ಇಲ್ಲ? ಮುಸ್ಲಿಂ ಮಾತ್ರ ಇದ್ದಾರೆ ಅಂತ ಹೇಳ್ಕೊಂಡಿದ್ದು ನೋಡಿ, 90 ಭಾಗ ಕೇರಳದಿಂದ ತನಕ ಬಂದ್ಬಿಟ್ಟು ಅಂಗಡಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. 90 ಭಾಗ ಇಲ್ಲ. ಅಲ್ಲಿ ಕೇರಳದಿಂದ ಬಂದರೆ ಒಂದು ಫ್ಯಾಮಿಲಿ ಮಾತ್ರ ಕೇರಳದಿಂದ ಬಂದು ಅಲ್ಲಿ ಅಂಗಡಿ ನಡೆಸಿದ್ದಾರೆ. ಇನ್ನು ಬಾಕಿ 99% ನಾವೇ ಇರೋದು. ಅಂದರೆ ಕುಶಾಲನಗರದವರು ಮುಸ್ಲಿಂ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಕುಶಾಲನಗರದವ್ರನ್ನ ಕೇರಳದವರು ಅಂತ ಹೇಳೋಕೆ ಆಗಲ್ಲ. ಅಲ್ಲಿಂದ ಬಂದು ಮುಸ್ಲಿಮ್ಸವರಿದ್ದಾರೆ, ಕೇರಳದವರಿದ್ದಾರೆ, ನಮ್ಮ ಕರ್ನಾಟಕದವರಿದ್ದಾರೆ, ಆಂಧ್ರದವರಿದ್ದಾರೆ. ಪ್ರತಿಯೊಬ್ಬರು ಅಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ವಿಷಯ ನಮ್ಗೆ ಅಷ್ಟೇ ಹೇಳ್ತಾ ಇರೋದು, ನಮ್ಮ ಮುರಳಿಯವರೇ ಹೇಳೋದು, ಮತಾಂತರಿಗಳು ನಿಸರ್ಗನಾಮದಲ್ಲಿ ಮತಾಂತರಿಗಳೇ ಇದ್ದಾರೆ ಅಂತ ಏನು ಹೇಳ್ತಿದ್ದಾರೆ, ಅದು ತಪ್ಪು. ಅದು ಆಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ವರ್ತಕರಾದ PS ಗಿರೀಶ್, ಗಜಾನನ ಚೌಧರಿ ಹಾಗೂ ಸದಾಶಿವ HN ಮಾತನಾಡಿ, ನಿಸರ್ಗಧಾಮ ಟೂರಿಸ್ಟ್ ಸೆಂಟರ್ನಲ್ಲಿ ನಾವೆಲ್ಲರೂ ಒಗ್ಗಟ್ಟಿನಿಂದ ವ್ಯಾಪಾರ ನಡೆಸ್ತಾ ಇದ್ದು ಯಾವುದೇ ಭೇದ ಭಾವ ನಮ್ಮಲ್ಲಿ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಮಲ್ಮ ಬೆಟ್ಟ ಸಮೀಪದ ಜಾಗದಲ್ಲಿ ಆರಂಭಿಸಲಾದ ಯೋಜನೆಯಿಂದ ಜನವಿರೋಧದ ನಡುವೆ ಕೈಬಿಡಲಾಗಿದೆ ಎಂದು ಜಾಗದ ಮಾಲೀಕರು ನೀಡಿರುವ ಹೇಳಿಕೆ ಸ್ವಾಗತಾರ್ಹ. ಇವರು ಖರೀದಿ ಮಾಡಿರುವ ಭೂಮಿಯನ್ನು ಇತರರಿಗೆ ಮಾರಾಟ ಮಾಡುವ ಅಥವಾ ಅರಣ್ಯ ಇಲಾಖೆಗೆ ನೀಡುವ ನಿರ್ಧಾರದಿಂದ ಹಿಂದೆ ಸರಿದು ನೆಲಜಿಯ ಶ್ರೀ ಇಗ್ಗುತಪ್ಪ ದೇವಾಲಯಕ್ಕೆ ಹಸ್ತಾಂತರ ಮಾಡಲಿ ಅಂತ ಕೊಡವಾಮೆರ ಕೊಂಡಾಟ ಸಂಘಟನೆಯ ಅಧ್ಯಕ್ಷ ಚಾಮೇರ ದಿನೇಶ್ ಬೆಳ್ಳೆಪ್ಪ ಒತ್ತಾಯಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಜಾಗವನ್ನ ದೇವಾಲಯಕ್ಕೆ ನೀಡುವ ಮೂಲಕ ನೈಜ ಧರ್ಮ ಸಹಿಷ್ಣುತೆಯಿಂದ ಮೆರೆಯಲಿ ಎಂದರು. ದೊಡ್ಡ ಪ್ರಮಾಣದ ಮರಗಳ ಹನನ ಮಾಡಿ ಭೂಮಿಯನ್ನು ಬಗೆದಿದ್ದರೂ ಅರಣ್ಯ ಇಲಾಖೆ ಮತ್ತು ಜಿಲ್ಲಾಡಳಿತ ಮೌನಕ್ಕೆ ಶರಣಾಗಿವೆ. ಸಾಮಾನ್ಯ ರೈತರು ಒಂದೆರಡು ಕಾಫಿ ಗಿಡವನ್ನು ನೆಟ್ಟರೆ, ತಮ್ಮ ಅಗತ್ಯಕ್ಕೆ ಪೂರಕವಾಗಿ ಮರ ಕಡಿದರೆ ಓಡಿಬಂದು ಕ್ರಮ ಜರುಗಿಸುವ ಅರಣ್ಯ ಇಲಾಖೆ ಈ ಪ್ರಕರಣದಲ್ಲಿ ಇಲ್ಲಿವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದರ ಹಿಂದಿನ ಮರ್ಮದ ತನಿಖೆಯಾಗಬೇಕಿದೆ ಎಂದರು. ಜನ ವಿರೋಧಕ್ಕಾಗಿ ಜಾಗವನ್ನು ಹಿಂದಿರುಗಿಸುತ್ತೇವೆ ಎಂದು ಘೋಷಿಸಿರುವವರು ಈಗಾಗಲೇ ಪ್ರಕೃತಿಗೆ ಆಗಿರುವ ಹಾನಿಗೆ ಯಾವ ಪರಿಹಾರ ಕಲ್ಪಿಸುತ್ತಾರೆ, ಇದಕ್ಕೆ ಹೊಣೆ ಯಾರು ಎನ್ನುವುದನ್ನು ಮೊದಲು ಸ್ಪಷ್ಟಪಡಿಸಬೇಕು. ಸರ್ಕಾರ ತಕ್ಷಣ ಮಧ್ಯಪ್ರವೇಶ ಮಾಡಿ ಈ ಎಲ್ಲ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಬೇಕು. ಮಲ್ಮ ಬೆಟ್ಟ ಮತ್ತು ಕೊಡಗಿನಾದ್ಯಂತ ನಡೀತಾ ಇರುವ ಅವ್ಯಾಹತ ಪ್ರಕೃತಿಯ ನಾಶವನ್ನು ತಡೆಯಲು ತಕ್ಷಣ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಸೂಕ್ಷ್ಮ ಪರಿಸರ ವಲಯವಾಗಿರುವ ಕೊಡಗಿನಲ್ಲಿ ಯಾವುದೇ ಬೃಹತ್ ಕಟ್ಟಡಗಳು ಮತ್ತು ಅಕ್ರಮ ಯೋಜನೆಗಳಿಗೆ ಅವಕಾಶ ನೀಡಬಾರದು ಅಂತ ಒತ್ತಾಯಿಸಿದರು. ಮಲ್ಮ ಬೆಟ್ಟ ಸಮೀಪದ ಜಾಗದಲ್ಲಿ ನಡೆದಿರುವ ಚಟುವಟಿಕೆಯ ವಿರುದ್ಧ ಚೆನ್ನೈನಲ್ಲಿರುವ ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣಕ್ಕೆ ಕೊಡವಾಮೆರ ಕೊಂಡಾಟ ಸಂಘಟನೆ ಈಗಾಗಲೇ ದೂರು ನೀಡಿದೆ. ಕೊಡಗಿನಲ್ಲಿ ನಡೀತಾ ಇರುವ ಅವ್ಯಾಹತ ಪರಿಸರ ನಾಶ ತಡೆಯಲು ತಕ್ಷಣ ಮಧ್ಯಪ್ರವೇಶ ಮಾಡಿ ತಡೆಯಾಜ್ಞೆ ನೀಡುವುದಲ್ಲದೆ ವಾರಸುದಾರರು, ಜಿಲ್ಲಾಡಳಿತ ಹಾಗೂ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯನ್ನು ಹೊಣೆಗಾರರನ್ನಾಗಿ ಮಾಡಿ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದು, ಈ ಸಂಬಂಧ ಪರಿಶೀಲನೆ ನಡೀತಾ ಇದೆ. ನೈಜ ಪರಿಸರ ಪ್ರೇಮಿಗಳು ಹಾಗೂ ಪ್ರಕೃತಿ ಆರಾಧಕರ ಸಹಕಾರದೊಂದಿಗೆ ನಮ್ಮ ಸಂಘಟನೆ ಕಾನೂನು ಹೋರಾಟವನ್ನು ಮುಂದುವರಿಸಲಿದೆ ಎಂದು ಚಾಮೇರ ದಿನೇಶ್ ಬೆಳ್ಳೆಪ್ಪ ಹೇಳಿದರು. ಚಟುವಟಿಕೆಯನ್ನು ನಡೆಸಲಿಕ್ಕೆ ಉದ್ದೇಶ ಇತ್ತು ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಪ್ರವಾಸೋದ್ಯಮ ಉದ್ದೇಶದಿಂದ ಮಾಡಿದ್ರು ಅಂತ ಸ್ಥಳೀಯರು ಹೇಳ್ತಾರೆ. ಈಗ ಅವರ ಹೇಳಿಕೆಯನ್ನೇ, ಅವರ ಸ್ಪಷ್ಟತೆಯನ್ನೇ ತಗೊಂಡು ಪ್ರವಾಸೋದ್ಯಮವನ್ನು ಮಾಡ್ತಾ ಇರಲಿಲ್ಲ, ಧಾರ್ಮಿಕ ಚಟುವಟಿಕೆಗಳನ್ನು ಮಾಡ್ತೀವಿ ಅಂತ ಆದರೆ ಧಾರ್ಮಿಕ ಚಟುವಟಿಕೆ ಅಂದ್ರೆ ಏನು? ಅಷ್ಟು ದೊಡ್ಡ ಪ್ರಭಾವಿ ವ್ಯಕ್ತಿಯಾಗಿ ವಿಶ್ವ ಪರಂಪರೆಯ ವಿಶ್ವ ಪ್ರಸಿದ್ಧವನ್ನ ಪಡೆದಕ್ಕಂಥ ಒಬ್ಬ ವ್ಯಕ್ತಿಯಾಗಿ, ಒಂದು ತತ್ವಜ್ಞಾನಿಯಾಗಿ ಧಾರ್ಮಿಕ ಪರಂಪರೆ ಅಂದ್ರೆ ಏನು ಅನ್ನೋದನ್ನು ತಿಳ್ಕೊಳ್ಬೇಕಾಗೋದು. ಯಾವುದು ಧರ್ಮ? ಧರ್ಮ ಅಂದ್ರೆ ನಾನು ಬೆಳೆಯೋದ್ರ ಜೊತೆಗೆ, ನಾನು ಬದುಕುವುದರ ಜೊತೆಗೆ ಬೇರೆಯವರನ್ನು ಬದುಕಲಿಕ್ಕೆ ಬಿಡೋದು, ಬೇರೆಯವರನ್ನ ಅಷ್ಟೇ ಹಕ್ಕಿನಲ್ಲಿ ಅವರ ಬದುಕುವ ಹಕ್ಕನ್ನು ಕಸಿದುಕೊಳ್ಳದೆ ಅವರನ್ನು ಬದುಕಲಿಕ್ಕೆ ಬಿಡುವಂಥದ್ದು ಧಾರ್ಮಿಕ. ಆದರೆ ಮಲ್ಮದಲ್ಲಿ ನೀವು ಮಾಡ್ಲಿಕ್ಕೆ ಹೊರಟಿದ್ದೇನು? ಮಲ್ಮದಲ್ಲಿ ನೀವು ಮಾಡ್ಲಿಕ್ಕೆ ಹೊರಟಿದ್ದು ಯಾವುದೋ ಒಂದು ನಿಮ್ಮ ಸ್ವಯಂಕೃತ ಚಟುವಟಿಕೆಗಳಿಗಾಗಿ ಅಲ್ಲಿಯ ಜೀವ ಸಂಕುಲವನ್ನು ನಾಶ ಮಾಡಿದ್ರಿ, ಅಲ್ಲಿಯ ಪರಿಸರವನ್ನು ನಾಶ ಮಾಡಿದ್ರಿ, ಅಲ್ಲಿ ಇರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ ಹಾನಿ ಮಾಡಿದ್ರಿ. ನಿಮ್ಗೆ ಅಷ್ಟು ದೊಡ್ಡ ತತ್ವಜ್ಞಾನಿಯಾಗಿ ನಿಮ್ಗೆ ಗಮನಕ್ಕೆ ಬರಲಿಲ್ಬಾರ್ದು. ಈಗ ನಾನು ಈ ಚಟುವಟಿಕೆಯನ್ನು ಮಾಡಬೇಕಾದ್ರೆ ಒಂದು ಪರಿಸರ ಸೂಕ್ಷ್ಮ ಪ್ರದೇಶ ಇದೆ. ಆ ಪ್ರದೇಶದಲ್ಲಿ ನಾನು ಮಾಡಿದಂಥ ಚಟುವಟಿಕೆಗಳಿಂದ ಅಲ್ಲಿರ್ತಕ್ಕಂಥ ಮರಗಳಿಗೆ ಹಾನಿ ಆಗ್ತದೆ, ಅಲ್ಲಿರ್ತಕ್ಕಂಥ ಸಸ್ಯ ಸಂಕುಲಕ್ಕೆ ಹಾನಿ ಆಗ್ತದೆ, ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಕಾಡು ಪ್ರಾಣಿಗಳಿಗೆ, ಆ ಜೀವ ಸಂಕುಲಕ್ಕೆ ಹಾನಿ ಆಗ್ತದೆ. ಅದಕ್ಕಿಂತ ಹೆಚ್ಚಾಗಿ ಅದು ಕಾವೇರಿ ಕೊಳ್ಳಕ್ಕೆ ನೀರು ಉಣಿಸ್ತಕ್ಕಂಥ ಪ್ರಮುಖ ಪ್ರದೇಶ ಮಲ್ಮ ಪ್ರದೇಶ ಅಥವಾ ನೆಲಜಿ, ಬೇರೂರು, ಭಾಗಮಂಡಲ ಆ ಪ್ರದೇಶ ಏನಿದೆ ಅದು ಕಾವೇರಿಗೆ ಪ್ರಮುಖವಾಗಿ ನೀರು ಉಣಿಸ್ತಕ್ಕಂಥ ಪ್ರದೇಶ.
ಆ ಕಾವೇರಿಗೆ ನೀರು ಅಲ್ಲಿಂದ ಹರಿದ್ರೇ ಇಡೀ ದಕ್ಷಿಣ ಭಾರತದ ಪ್ರಮುಖ ರಾಜ್ಯಗಳಿಗೆ ಕೃಷಿಗೆ ಮತ್ತು ಕುಡಿಯಲಿಕ್ಕೆ, ಅದು ಬೆಂಗಳೂರಂತ ರಾಜಧಾನಿಯಲ್ಲಿರ್ತಕ್ಕಂಥ ಪ್ರದೇಶಕ್ಕೆ ಕುಡಿಯೋದಕ್ಕೆ ನೀರು ಕೊಡಲಿಕ್ಕೆ ಸಾಧ್ಯ ಆಗೋದು ಆ ಮನಮದಲ್ಲಿ ಮಳೆಗಡೆ ಆದರೆ ಮಾತ್ರ. ಹಾಗಿದ್ರೆ ಯಾಕೆ ಅದನ್ನು ನಮ್ಮ ಕೈಯಲ್ಲಿ ಮಾಡಲಿಕ್ಕೆ ಆಗಿಲ್ಲ? ಗೋಷ್ಠಿಯಲ್ಲಿ ಸಂಘಟನೆಯ ಪ್ರಮುಖರಾದ ಕುಂಜಿರ ಗಿರೀಶ್ ಭೀಮಯ್ಯ, ತೀತಮಾಡ ಸೋಮಣ್ಣ ಹಾಗೂ ಅಜ್ಜಮಕ್ಕಡ ವಿನು ಕುಶಾಲಪ್ಪ ಪಾಲ್ಗೊಂಡಿದ್ದರು. ಮಡಿಕೇರಿಯ ಸಂತ ಮೈಕಲರ ವಿದ್ಯಾಸಂಸ್ಥೆಯಲ್ಲಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡಿ ಶೇಕಡ 90.68ರಷ್ಟು ಅಂಕವನ್ನು ಪಡೆದು ಶಾಲೆಗೆ ಕೀರ್ತಿ ತಂದಿದ್ದ NS ಪ್ರವೀಣ್ ಅವರನ್ನ ಶಿಕ್ಷಣ ಸಂಸ್ಥೆ ವತಿಯಿಂದ ಪ್ರಶಂಸನಾ ಪತ್ರ ಹಾಗೂ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಲಾಯಿತು. ಪ್ರವೀಣ್ ಸುಂಟಿಕೊಪ್ಪ ಸಮೀಪದ ಕೊಡಗರಹಳ್ಳಿ ನಿವಾಸಿ ಶಿವಪ್ರಸಾದ್ ಹಾಗೂ ಬಿಂದು ಅವರ ಪುತ್ರನಾಗಿದ್ದಾನೆ. ಮಲ್ಮ ಬೆಟ್ಟ ಸಮೀಪದ ಜಾಗದಲ್ಲಿ ನಡೆದಿರುವ ಮರಗಳ ಹನನ ಮತ್ತು ಪರಿಸರ ಹಾನಿಯ ವಿರುದ್ಧ ಅರಣ್ಯ ಇಲಾಖೆ ಹಾಗೂ ಗಣಿ ಇಲಾಖೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳದಿದ್ದಲ್ಲಿ ಬೃಹತ್ ಹೋರಾಟವನ್ನು ರೂಪಿಸುವುದಾಗಿ ಜಬ್ಬೂಮಿ ಚಾರಿಟೇಬಲ್ ಟ್ರಸ್ಟ್ ಎಚ್ಚರಿಕೆಯನ್ನು ನೀಡಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಟ್ರಸ್ಟ್ನ ಅಧ್ಯಕ್ಷ ಚೊಟ್ಟೆಕ್ಮಾಡ ರಾಜೀವ್ ಬೋಪಯ್ಯ, ಶ್ರೀ ಇಗ್ಗುತ್ತಪ್ಪ ದೇವರ ನೆಲೆ ಕೊಡವರ ಹಾಗೂ ಕೊಡವ ಮೂಲ ನಿವಾಸಿಗಳ ಅಸ್ಮಿತೆ, ನಂಬಿಕೆ ಮತ್ತು ಸಂಸ್ಕೃತಿಯೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿರುವ ಪವಿತ್ರ ಸ್ಥಳವಾಗಿದೆ. ದೇವಾಲಯ ವ್ಯಾಪ್ತಿಯ ಮಲ್ಮ ಬೆಟ್ಟ ಪ್ರದೇಶದಲ್ಲಿ ಪ್ರಸ್ತುತ ನಡೀತಾ ಇರುವ ಬೆಳವಣಿಗೆಗಳು ಮುಂದಿನ ದಿನಗಳಲ್ಲಿ ಕೊಡವ ಪರಂಪರೆಯ ಮೇಲೆ ಗಂಭೀರ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಈ ಪ್ರದೇಶದಲ್ಲಿ ಈಗಾಗಲೇ ಸಾಕಷ್ಟು ಮರಗಳು, ಬೆತ್ತ ಮತ್ತಿತರ ಸಸ್ಯ ರಾಶಿಗಳನ್ನು ಕಡಿಯಲಾಗಿದ್ದು, ಅರಣ್ಯ ಇಲಾಖೆಯಿಂದ ಅಗತ್ಯ ಅನುಮತಿ ಪಡೆಯಲಾಗಿದೆ ಎಂಬ ಬಗ್ಗೆ ಪ್ರಶ್ನೆ ಉದ್ಭವಿಸಿದೆ. ಸಾಮಾನ್ಯ ಜನರು ಸ್ವಂತ ಬಳಕೆಗಾಗಿ ಸಣ್ಣ ಮರಗಳನ್ನು ಕಡಿದರೂ ತಕ್ಷಣ ಪ್ರಕರಣ ದಾಖಲಿಸುವ ಅರಣ್ಯಾಧಿಕಾರಿಗಳು ಈ ಪ್ರಕರಣದಲ್ಲಿ ಮೌನ ವಹಿಸಿರುವುದಕ್ಕೆ ಕಾರಣವೇನು ಅಂತ ಪ್ರಶ್ನೆ ಮಾಡಿದರು. ಅರಣ್ಯ ಪ್ರದೇಶದಲ್ಲಿ ಅಥವಾ ಸಂರಕ್ಷಿತ ಪ್ರದೇಶದಲ್ಲಿ ಮರಗಳು, ಬೆತ್ತ ಮತ್ತಿತರ ಅರಣ್ಯ ಸಂಪತ್ತನ್ನು ಅನುಮತಿ ಇಲ್ಲದೆ ಕಡಿಯುವುದು, ನಾಶಪಡಿಸುವುದು ಅಥವಾ ಸಾಗಾಟ ಮಾಡುವುದು ಕಾನೂನು ಬಾಹಿರವಾಗಿದೆ. ಇದೇ ಪ್ರದೇಶದಲ್ಲಿ ಬಂಡೆಗಳನ್ನು ಒಡೆದು ಭೂಮಿಯ ಸ್ವರೂಪವನ್ನು ಬದಲಾಯಿಸಿರುವುದು ಕಂಡುಬಂದಿದ್ದು, ಇದಕ್ಕೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಸೂಕ್ತ ಪರವಾನಗಿ ಪಡೆಯಲಾಗಿದೆ ಎಂಬ ಅನುಮಾನ ವ್ಯಕ್ತಗೊಂಡಿದೆ. ಅನುಮತಿ ಇಲ್ಲದೆ ಕಾಮಗಾರಿ ನಡೆಸಲಾಗ್ತಾ ಇದ್ದರೆ ಕಣ್ಣು ಮುಚ್ಚಿ ಕುಳಿತಿರುವ ಹಿಂದಿನ ಕಾರಣವೇನು ಮತ್ತು ಪರವಾನಗಿ ನೀಡಿದ್ದರೆ ಯಾವ ಕಾನೂನಿನ ಅಡಿಯಲ್ಲಿ ನೀಡಿದ್ದೀರಾ ಅಂತ ಇಲಾಖೆ ಸ್ಪಷ್ಟಪಡಿಸಬೇಕೆಂದು ಒತ್ತಾಯಿಸಿದರು. ಅಕ್ರಮ ಕಾಮಗಾರಿಗಳ ವಿರುದ್ಧ ಸ್ಥಳೀಯ ಜನರು ನಿರಂತರವಾಗಿ ಹೋರಾಟ ನಡೆಸ್ತಾ ಇದ್ದು, ತಮ್ಮ ಆತಂಕ ಮತ್ತು ಆಕ್ಷೇಪಣೆಗಳನ್ನು ಹಲವು ಬಾರಿ ಜಿಲ್ಲಾಡಳಿತದ ಗಮನಕ್ಕೆ ತಂದಿದ್ದಾರೆ. ಆದರೆ ಜಿಲ್ಲಾಧಿಕಾರಿಗಳು ಸ್ಥಳೀಯರ ಭಾವನೆಗಳಿಗೆ ಪೂರಕವಾಗಿ ಸ್ಪಂದಿಸಿಲ್ಲ ಅಂತ ಆರೋಪಿಸಿದರು. ಸೂಕ್ಷ್ಮ ಪರಿಸರ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಮರಗಳನ್ನು ಕಡಿಯಲು, ಬೆಟ್ಟ ಗುಡ್ಡಗಳನ್ನು ಕೊರೆಯಲು ಅಥವಾ ಇನ್ಯಾವುದೇ ವಾಣಿಜ್ಯ ಉದ್ದೇಶಗಳಿಗೆ ಬಳಸಲು ಕಾನೂನು ಪ್ರಕಾರ ಅನುಮತಿ ಇದೆ ಎಂದು ಮಾಧ್ಯಮದ ಮೂಲಕ ಜಿಲ್ಲಾಧಿಕಾರಿಗಳಿಂದ ಸ್ಪಷ್ಟ ಸಂದೇಶವನ್ನು ಬಯಸಿದ್ದೆವು. ಆದರೆ ಇಲ್ಲಿಯವರೆಗೆ ಜಿಲ್ಲಾಧಿಕಾರಿಗಳು ಈ ವಿಚಾರದ ಬಗ್ಗೆ ಮಾಹಿತಿಯನ್ನು ನೀಡಿಲ್ಲ ಅಂತ ರಾಜೀವ್ ಬೋಪಯ್ಯ ಅಸಮಾಧಾನ ವ್ಯಕ್ತಪಡಿಸಿದರು. ಒಂದನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ಅರಣ್ಯಾಧಿಕಾರಿಗಳು ಏನಿದ್ದಾರೆ ಇವರೆಲ್ಲ ಯಾರಾದ್ರೂ ಗುಲಾಮರಾಗಿ ಏನಾದ್ರು ಕೆಲಸಕ್ಕೆ ಬಂದಿದ್ದಾರೆ, ಅದು ಸರ್ಕಾರದ ಏನಾದರೂ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಕೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಜಿಲ್ಲಾಧಿಕಾರಿಗಳು ಅಷ್ಟೇ, ನಾವು ಈಗಾಗಲೇ ಇದಕ್ಕೆ ಮೊದಲು ಮಾಗುಂಟಕ್ಕೆ ಹತ್ತಿರದಲ್ಲಿರತಕ್ಕಂಥ ಒಂದು ಜಾಗ ಸಮತಟ್ಟು ಮಾಡಿದ್ದಾರೆ. ಬಹಳಷ್ಟು ಮರಗಳ ಹನನ ಆಗಿದೆ. ಅಲ್ಲಿ ಸಹ ನಾವು ಹೋಗಿ ಪ್ರೊಟೆಸ್ಟ್ ಮಾಡಿದಾಗ ಒಂದನ್ನು ಕೇಳಿದ್ದೀವಿ ನಾವು ಜಿಲ್ಲಾಧಿಕಾರಿಗಳನ್ನ, ನೀವು ದಯವಿಟ್ಟು ನನಗೆ ಕಾನೂನು ಗೊತ್ತಿಲ್ಲ, ಕಾನೂನನ್ನು ತಿಳಿಸ್ಕೊಂಡು ಕೊಡಬೇಕು ನೀವು. ಯಾಕೆಂದ್ರೆ ಸಾರ್ವಜನಿಕರಿಗೆ ಕಾನೂನು ಗೊತ್ತಿಲ್ಲದೆ ಏನೇನೋ ಮಾಡ್ತಾ ಇದ್ದೀವಿ ನಾವು. ಈ ಅದರಿಂದ ನೀವು ಇದನ್ನ ಒಂದ್ಸತಿ ನಮಗೆ ತಿಳಿಸ್ಕೊಡಿ, ನಾವು ಕಾನೂನು ಪ್ರಕಾರ ನಡ್ಕೊಳ್ತೀವಿ. ನಾವು ಸುಮ್ಮನೆ ಪ್ರೊಟೆಸ್ಟ್ ಮಾಡೋದು, ಅಲ್ಲಿ ಅಡ್ಡ ಹಾಕೋದು, ಇಲ್ಲಿ ಅಡ್ಡ ಹಾಕೋದು ಬೇಡ ಅಂತ ಹೇಳಿ ಮಾಧ್ಯಮದಲ್ಲೆಲ್ಲ ಬಂದಿದೆ. ಆ ಜಾಗದಲ್ಲಿ ಜಿಲ್ಲಾಧಿಕಾರಿಗಳಲ್ಲಿ ಮೊನ್ನೆ ನೆಲೆಸಿ ಗ್ರಾಮಸ್ಥರು ಹೋಗಿದ್ದಾರೆ, ಮಾತಾಡ್ತಾರೆ, ಹೇಳಿದ್ದಾರೆ ನೀವು ತಗೊಳ್ಳಿಕ್ಕೇನು, ನೀವು ದುಡ್ಡು ಕೊಟ್ಟು ತಗೊಳ್ಳಿ, ಕನ್ನೋತ್ಸವ ಅಂದ್ರೆ ತಪ್ಪೇನಿಲ್ಲ. ಹಾಗಾದ್ರೆ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕನ್ನೋತ್ಸವನೇ ಮಾಡ್ಲಿಕ್ಕೆ ಬಿಡೋದಿಲ್ಲ, 10 ಸೆಂಟ್ ಸಮೇತ ಕೊಡೋದಿಲ್ಲ ಅನ್ನೋದಾದ್ರೆ ನಾವು ಜಿಲ್ಲಾಧಿಕಾರಿಗಳು, ಜಿಲ್ಲಾ ತಾಲೂಕು ದಂಡಾಧಿಕಾರಿ ಹೋದವ್ರನ್ನ ಕೂರಿಸಿ ಮಾತಾಡೋದು ಬಿಟ್ಟು ಈ ತರ ಕೆಲಸ ಮಾಡಿದ್ರೆ ನಾವು ಏನು ಅಂತ ತಿಳ್ಕೊಳ್ಬೇಕು. ನೆಲಜಿ ಗ್ರಾಮಸ್ಥರು ಮಾತ್ರ ಇಲ್ಲ ಜಿಲ್ಲಾಧಿಕಾರಿಗಳೇ, ನಾವು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಇಡೀ ಕೊಡಗೆ ನಿಲ್ತದೆ ಈ ವಿಚಾರವಾಗಿ. ನೀವು ಬಹಳ ಕಡಿಮೆ ರೀತಿಯಲ್ಲಿ ಜನರಲ್ಲಿ ನೀವು ಯೋಚನೆ ಮಾಡಿದ್ದೀರಾ? ಇಲ್ಲ, ಇಡೀ ಕೊಡಗೆ ನಿಲ್ತದೆ. ನೀವು ಮುಂದಿನ ದಿನಗಳಲ್ಲಿ ಇದನ್ನು ನೋಡಬಹುದು. ಇನ್ನೊಂದು ಕೆಲವೊಂದು ದಿನಗಳಲ್ಲಿ, ತಿಂಗಳು ಬೇಡ, ಕೆಲವು ದಿನಗಳಲ್ಲಿ ನೀವು ಇದಕ್ಕೆ ಸೂಕ್ತವಾದ ಪರಿಹಾರ ಕಲ್ಪಿಸಿದಲ್ಲಿ ಕೆಲವೇ ದಿನಗಳಲ್ಲಿ ನೀವು ನೋಡಬಹುದು ಜಿಲ್ಲಾಧಿಕಾರಿಗಳು ಏನು ಅಂತ. ಇದು ಅವರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದ್ರೆ
ರಾಜಾರೋಷವಾಗಿ ರಸ್ತೆ ಮಾಡಿ, ರಾಜಾರೋಷವಾಗಿ ರೆಸಾರ್ಟ್ ಕಟ್ಟಿ, ರಾಜಾರೋಷವಾಗಿ ಹೋಗಿ ಹೋಮ್ ಸ್ಟೇ ಮಾಡಿ ಅಂತ ಯಾರು ಎಲ್ಲಿ ಕೊಟ್ಟಿದೆ? ಎಲ್ಲ ರೀತಿಯ ಕಾನೂನನ್ನು ಅವ್ರು ತಿಳಿಸ್ಕೊಡ್ಬೇಕಂತ ಹೇಳಿ ಅವ್ರನ್ನ ಮನವಿಯನ್ನ ಮಾಡ್ತೇನೆ ನಾನು. ಗೋಷ್ಠಿಯಲ್ಲಿ ಟ್ರಸ್ಟ್ನ ಉಪಾಧ್ಯಕ್ಷ ಅಚ್ಚಾಂಡೀರ ಕುಶಾಲಪ್ಪ, ಕಾರ್ಯದರ್ಶಿ ಅಣ್ಣೀರ ಹರೀಶ್ ಮಾದಪ್ಪ, ಖಜಾಂಚಿ ಜಮ್ಮಡ ಗಣೇಶ್ ಅಯ್ಯಣ್ಣ ಹಾಗೂ ಪ್ರಮುಖರಾದ ಅಪ್ಪಂಡೇರಂಡ ಯಶವಂತ್ ಪಾಲ್ಗೊಂಡಿದ್ದರು.